ಇಲ್ಲಿ ಒಂದು ಗುಟ್ಟನ್ನು ಹಂಚ್ಕೋಬೇಕು. ನೀವು ತಿಳ್ಕೊಂಡಷ್ಟೇ ಪ್ರಪಂಚ ಅಲ್ಲ, ನೀವು ತಿಳ್ಕೊಂಡಿರೋದಕ್ಕಿಂತಲೂ ಹೆಚ್ಚಿದೆ ಪ್ರಪಂಚ. ನೀವು ತಿಳ್ಕೊಂಡು ಹಾಗೆ ಪ್ರಪಂಚ ಇಲ್ಲ. ಅಪ್ಪ ಮನೆಗೆ ಬಂದು ಕೂಡಲೇ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತ್ರೆ, ಅಕ್ಕ ಅಣ್ಣ ಮೊಬೈಲ್ ನೋಡ್ತಾ ಇದ್ದರೆ ಮಕ್ಕಳು ಯಾಕೆ ಓದ್ತಾರೆ? ಮನಸ್ಸೇ ಮಹದೇವ. ನೀವು ಮನಸ್ಸು ಮಾಡ್ತಂದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಇನ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲೆನ ಸೃಷ್ಟಿಸಿದ್ದಾರೆ. ಹೆಂಗೆ ಕಂತಾದ್ಮೇಲೆ ಕಂತು ಹೆಂಗ್ ಮಾಡ್ತಾ ಬಂದ? ನಿಮ್ಮ ಸೌಂದರ್ಯದ ಗುಟ್ಟೇನು? ನಮ್ಮ ಮೇಕಪ್ ಅವರನ್ನು ಕೇಳ್ಬೇಕಷ್ಟೇ. ಥಟ್ಟಂತೆ ಹೇಳಿನಲ್ಲಿ ಆಗಬೇಕು ಅಂತ ಅನ್ಸಿರ್ಲಿಲ್ಲ, ಆದ್ರೆ ಆದೆ. ಅರೆ ಹೇಗಾದೆ? ಹೇಗೆ? ಇದೊಂದು ಒಳ್ಳೆ ಒಂದು ವಿಚಿತ್ರ ಪ್ರಸಂಗ ಇದು. ಕನ್ನಡ ಭಾಷೆಯ ವಿಶೇಷ ಅಂದರೆ ಯಾವುದೇ ಭಾಷೆ ಆಕ್ರಮಣ ಮಾಡಿದ್ರೂ ತನ್ನ ಮೇಲೆ ಆ ಭಾಷೆಯನ್ನೇ ನುಂಗಿಕೊಂಡು ಬೆಳೆಯುತ್ತೆ, ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುತ್ತೆ. ಕನ್ನಡದಲ್ಲಿರ್ತಕ್ಕಂಥ ಭಾಷೆ ಕಾದಂಬರಿಗಳು, ಕೃತಿಗಳು ಏನಿದೆ, ಒಂದು ವೇಳೆ ಏನಾದರೂ ಬೇರೆ ಭಾಷೆಯಲ್ಲಿ, ಮುಖ್ಯವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ರಚನೆ ಆಗಿದ್ದರೆ ಒಂದು 10 ನೊಬೆಲ್ ಪಾರಿತೋಷಿಕ ಸಿಗ್ತಾ ಇತ್ತು ನಮಗೆ. ಕನ್ನಡಿಗರು ಈ ಭಾಷೆಯನ್ನು ಕೊಲ್ಲಲೇಬೇಕು ಅಂತ ಪ್ರಯತ್ನ ಪಟ್ಟರೆ ಕೊಲ್ಲಬಹುದು. ಕನ್ನಡ ಹ್ಯಾಸ್ ಬೀನ್ enriched by people who speak other languages. ನಾಯಕ ವಿತ್ ವಿನಾಯಕ ಈ ಒಂದು ಕಾರ್ಯಕ್ರಮದ ಸ್ಪೆಷಲ್ ಎಪಿಸೋಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಯೂಶಲಿ ಭಾಗ 2 ಯಾವತ್ತು ಮಾಡಿಲ್ಲ. ಬಟ್ ನಾ ಸೋಮೇಶ್ವರ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿನ್ನೆ ಮಾತಾಡಿದೀವಿ. ಮಿಸ್ ಮಾಡ್ಕೊಂಡಿದ್ರೆ ಪ್ಲೀಸ್ ಗೋ ಬ್ಯಾಕ್ ಅಂಡ್ ಸಿ ದ ಎಂಟೈರ್ ಎಪಿಸೋಡ್. ದಯವಿಟ್ಟು ಹಿಂದಿನ ಎಪಿಸೋಡ್ ಹೋಗಿ ನೋಡ್ಕೊಂಡ್ ಬನ್ನಿ. ಬಟ್ ಈ ದಿವಸ ಸಾಕಷ್ಟು ಸೆಗ್ಮೆಂಟ್ಗಳು, ಸಾಕಷ್ಟು ಒಳ್ಳೊಳ್ಳೆ ಪ್ರಶ್ನೆಗಳು ಅವ್ರಿಗೋಸ್ಕರ ಕಾಯ್ತಾ ಇದೆ. ಸರ್, ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ತುಂಬಾ ಸಂತೋಷ, ಧನ್ಯವಾದಗಳು. ನಮ್ಮ ಸೆಗ್ಮೆಂಟ್ ಮುಂದೆ ನನ್ನ ಫೇವರೆಟ್ ಸೆಗ್ಮೆಂಟ್ ಇದು, ನಾಟ್ ಮೈ ಕ್ವಶನ್. ಅಂದ್ರೆ ಇದು ಯಾವುದು ನನ್ನ ಪ್ರಶ್ನೆ ಅಲ್ಲ, ಜನರು ನಿಮಗೆ ಕೇಳಿರುವಂತಹ ಪ್ರಶ್ನೆ. ಲೆಟ್ಸ್ ಸ್ಟಾರ್ಟ್. ನಾಟ್ ಮೈ ಕ್ವಶನ್. Not my question. ಸರ್, ನೀವು ಸಾವಿರಾರು ಪುಸ್ತಕಗಳನ್ನ ಪ್ರೈಸ್ ಆಗಿ ಕೊಟ್ಟಿದ್ದೀರಾ. ಅದರಲ್ಲಿ ನಿಮ್ ಪರ್ಸನಲ್ ಫೇವರೇಟ್ ಯಾವುದು ಸರ್? ಬಿಚ್ಚಿದ ಜೋಳಿಗೆ. ಯಾರು ಬರೆದಿರೋ? ಡಾಕ್ಟರ್ ಸಜಾ ನಾಲ್ವಡಿ ಮಠ್. ಯಾವ್ದ್ರ ಬಗ್ಗೆ ಸರ್ ಇದು ಪುಸ್ತಕ? ಅವರು ವೈದ್ಯರು. ಅವರು ತಮ್ಮ ವೈದ್ಯಕೀಯ, ತಮ್ಮ ಬದುಕು, ಅದರ ಬಗ್ಗೆ ಬರೆದಿದ್ದಾರೆ. ಅದ್ಭುತವಾದಂತಹ ಕೃತಿ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಸಿಗುತ್ತೆ, ದಯವಿಟ್ಟು ಓದಿ. ಬಿಚ್ಚಿನ ಜೋಳಿಗೆ ಇಂಗ್ಲಿಷ್. ಬಿಚ್ಚಿದ ಜೋಳಿಗೆ ಇಂಗ್ಲಿಷ್ ಅಲ್ಲಿ ಓಪನ್ ಬ್ಯಾಗ್ ಆಫ್ ಆರ್ಮ್ಸ್ ಅಂತ. ವೆರಿ ನೈಸ್. ಇದುವರೆಗೂ ತಾವು ಅಂದಾಜಾಗಿ ಎಷ್ಟು ಸಾವಿರ ಪುಸ್ತಕಗಳನ್ನ ಓದಿರ್ಬೋದು? ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. ಈ ಓದಿರೋದನ್ನ ಹೇಗ್ ಜ್ಞಾಪಕಕ್ಕೆ ಇಟ್ಕೋತೀರಾ ಸರ್ ನೀವು? ನನ್ನ ಮನಸ್ಸಿಗೆ ತಟ್ಟುವಂತ ವಿಚಾರಗಳನ್ನ ನೆನಪಲ್ಲಿ ಇಟ್ಕೋತೇನೆ. ತಟ್ಟದೇ ಇರ್ತಕ್ಕಂಥ ವಿಚಾರಗಳನ್ನ ಇಟ್ಕೊಳಕ್ ಹೋಗಲ್ಲ, ಮರಿತೇನೆ. ಓಕೆ. ಬಟ್ ಎಷ್ಟೊಂದು ಟ್ರಿವಿಯಾ ಅಂತ ಕರಿತೀವಿ, ಫ್ಯಾಕ್ಟ್ಸ್ ಅಂತ ಕರಿತೀವಿ, ಅದೆಲ್ಲ ಹೇಗ್ ಜ್ಞಾಪಕ ಇರುತ್ತೆ ಸರ್? ಅದು ನನಗೂ ಆಶ್ಚರ್ಯ ಆಗಿದೆ. ಯಾಕಂದ್ರೆ ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟ ಮೇಲೆ ಆ ಉತ್ತರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿ ಇರುತ್ತಲ್ಲ, ಅದಕ್ಕೆ ಪೂರ್ವ ಸಿದ್ಧತೆ ಅನ್ನೋದು ಇರಲ್ಲ. ಆ ಕ್ಷಣದಲ್ಲಿ ಏನು ಹೊಳೆಯುತ್ತೋ ಅದನ್ನು ಹೇಳ್ತೇನೆ. ಹೇಗೆ ಹೊಳೆಯುತ್ತೆ? ಕಾರ್ಯಕ್ರಮದ ಮೊದಲು, ಮುದ್ರಣಕ್ಕೆ ಮೊದಲು ಇದನ್ನು ಹೇಳಬೇಕು ಅಂತ ಅನ್ಕೊಂಡಿರಲ್ಲ ನಾನು, ಆದ್ರೂ ಆ ಕ್ಷಣದಲ್ಲಿ ಬರುತ್ತೆ. ಹೇಗೆ ಬರುತ್ತೆ ಗೊತ್ತಿಲ್ಲ. ಹ್ಯಾಟ್ಸ್ ಆಫ್ ಸರ್ ನಿಮ್ಗೆ. ಸೊ ನಿಮ್ ಫ್ಯಾನ್ ಒಬ್ರು ಕೇಳಿದಾರೆ, ನಿಮ್ಗೆ CTR ದೋಸೆ ಇಷ್ಟನಾ ವಿದ್ಯಾರ್ಥಿ ಭವನ್ ದೋಸೆ ಇಷ್ಟ? ಅನುಮಾನವೇ ಇಲ್ಲ, CTR ದೋಸೆ. ಸರ್, ನಾವು ವಿದ್ಯಾರ್ಥಿ ಭವನ್ ದೋಸೆ ಸರ್. ನಮ್ಗೆ ತಿನ್ನಿ ಸರ್, ಯಾರು ಬೇಡ ಅಂತಾರೆ ನಿಮ್ಗೆ? ನನ್ನ ಕರ್ಕೊಂಡು ಹೋಗಿ, ನಾನು ಬಂದು ತಿಂತೀನಿ. ಏನಕ್ಕೆ CTR ದೋಸೆ ಅಷ್ಟೊಂದು ಇಷ್ಟ? CTR ಅಂದ್ರೆ ಮನೆ ಪಕ್ಕದಲ್ಲಿ ಇತ್ತು, ಎದುರುಗಡೆ ಒಂದು ಆಟದ ಮೈದಾನ ಇದೆ, ಮಲ್ಲೇಶ್ವರದ ಆಟದ ಮೈದಾನ. ಅಲ್ಲಿ ಆಟ ಆಡೋದು. ಸುಸ್ತು ಅಂದ್ರೆ ಸುಸ್ತು,
ಹೊಟ್ಟೆ ಹಸಿವು ಬಾಯಾರಿಕೆ ಎರಡೂ ನೇರವಾಗಿ ಹುಡುಗರೆಲ್ಲ ನುಗ್ತಾ ಇದ್ವಿ. ನಿನ್ನ ಹತ್ರ ಎಷ್ಟಿದೆಯೋ, ನಿನ್ನ ಹತ್ರ ಎಷ್ಟಿದೆಯೋ, 5 ಪೈಸೆ 3 ಪೈಸೆ 10 ಪೈಸೆ ಎಲ್ಲ ಸೇರಿಸ್ಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಇಡ್ಲಿ ಬರೋ ಹಾಗೆ ವ್ಯವಸ್ಥೆ ಮಾಡಿಕೊಂಡು ಹೋಗಿ ಒಬ್ಬೊಬ್ಬರು ಒಂದೊಂದು ಇಡ್ಲಿ. ಆ ಇಡ್ಲಿ ತುಂಬ ತಟ್ಟೆ ತುಂಬ ಸಾಂಬಾರು ಗಟ 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 ಕುಡಿದು ಬಿಡೋದು. ಸಾಂಬಾರು 2ನೇ ಸಲ 3ನೇ ಸಲ ಸಾಂಬಾರೊಂದು ಕುಡಿದು ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ಇಡ್ಲಿ ತಿಂದು ನೀರು ಕುಡಿದು ಮತ್ತೆ ಆಟಕ್ಕೆ. ದೋಸೆ ತಿನ್ಬೇಕಾದ್ರೆ ಸ್ವಲ್ಪ ದೊಡ್ಡವನಾಗಬೇಕಾಯ್ತು. ಆದರೆ ಆರಂಭದಲ್ಲಿ ಮರಿಲಿಕ್ಕೇ ಸಾಧ್ಯವಿಲ್ಲದಂಥ ದಿನ ಅಂದರೆ ಆ ಇಡ್ಲಿ ಸಾಂಬಾರು. ಮೋರ್ ದೆನ್ ದ ಟೇಸ್ಟ್, ಇಟ್ ಈಸ್ ದ ಮೆಮರಿ. ಎಸ್, ಫ್ಯಾಂಟಾಸ್ಟಿಕ್. ಇಷ್ಟೊಂದು ಕೆಲಸ ಮಾಡ್ತೀರಾ, ಇದರ ನಡುವೆ ನಿಮಗೆ ಬುಕ್ ಓದೋಕೆ ಟೈಮ್ ಸಿಗತ್ತಾ? ಮಾಡ್ಕೋತೇನೆ. ಯೂಶಲಿ ಯಾವ ಥರದ ಬುಕ್ಸ್ ಓದ್ತೀರಾ? ಅಲ್ಲ, ನನ್ನ ಗಮನವನ್ನು ಸೆಳಿಬೇಕು. ಮುಖ್ಯವಾಗಿ ನಾನು ವಿಜ್ಞಾನ ವಿದ್ಯಾರ್ಥಿ ಆಗಿರೋ ಕಾರಣ ದೇಹಕ್ಕೆ ಮನಸ್ಸಿಗೆ ಸಂಬಂಧಪಟ್ಟಂಥ ಪುಸ್ತಕ ಸಿಕ್ಕಿದ್ರೆ ಖಂಡಿತ ಓದ್ತೇನೆ. ಅದಾದ ನಂತರ ಸಾಹಿತ್ಯದ ಕೃತಿಗಳು ಅಂದಾಗ ಕಾದಂಬರಿಗಳನ್ನು ಮತ್ತು ವಿಚಾರ ಪ್ರಚೋದಕ ಬರಹಗಳು ಏನಿರುತ್ತೆ ಅದನ್ನು ಹೆಚ್ಚು ಓದ್ತೇನೆ. ವೆರಿ ನೈಸ್. ನಿಮ್ಮ ಸೋರ್ಸ್ ಆಫ್ ಎನರ್ಜಿ ಏನು ಸರ್? ಹೆಂಗೆ ನೀವು ಇಷ್ಟೊಂದೆಲ್ಲ ಎನರ್ಜಿಯನ್ನು ನೀವು ಎಲ್ಲಿಂದ ನೀವು ಶೇಖರಿಸ್ಕೋತೀರ? ಅದನ್ನು ಗೊತ್ತಿಲ್ಲ. ಮತ್ತೆ ಇಲ್ಲಿ ಒಂದು ಗುಟ್ಟನ್ನು ಹಂಚ್ಕೋಬೇಕು. ಥಟ್ಟಂತೆ ಹೇಳಿ ಕಾರ್ಯಕ್ರಮದಲ್ಲಿ ಒಂದು ದಿನಕ್ಕೆ ನಾವು ಕನಿಷ್ಠ 6 ಕಂತುಗಳನ್ನು ಮುದ್ರಣ ಮಾಡ್ತೇವೆ. ಬೆಳಿಗ್ಗೆ 10-10:30 ಶುರುವಾದರೆ ಮೊದಲ ಕಂತು, ಕೊನೆಯ ಕಂತು ಆರಂಭವಾಗಬೇಕಾದ್ರೆ 4:15 ಆಗಿರುತ್ತೆ. ಆದರೆ ವೀಕ್ಷಕರಿಗೆ ಇದು ದಿನದ ಮೊದಲಲ್ಲಿ ಮಾಡಿದ ಕಂತು, ಇದು ದಿನದ ಕೊನೆಯಲ್ಲಿ ಮಾಡಿದ ಕಂತು ಗೊತ್ತಾಗಬಾರ್ದು. ಹಾಗಾಗಿ ಬೆಳಿಗ್ಗೆ ಮುದ್ರಣವನ್ನು ಆರಂಭಿಸಬೇಕಾದ್ರೆ ಯಾವ ಉತ್ಸಾಹವನ್ನು ಇಟ್ಕೊಂಡಿರ್ತೇನೆ, ಲವಲವಿಕೆ ಚೈತನ್ಯವನ್ನು ತೋರಿಸ್ತಾ ಇರ್ತೇನೆ, ಕೊನೆಯ ಕಂತಲ್ಲೂ ತೋರಿಸ್ಬೇಕು. ಇದು ಹೇಗೆ ಆಗ್ತಾ ಇದೆ ಗೊತ್ತಿಲ್ಲ ನನಗೆ. ಕೆಲವು ವಿಚಾರಗಳನ್ನ ತುಂಬ ಕೆದಕಕ್ಕೆ ಹೋಗ್ಬಾರ್ದು, ಹಾಗೆ ಬಿಟ್ಬಿಡೋಣ ಸರ್. ಅದು ಬಿಟ್ಬಿಡೋಣ. ಆಧುನಿಕತೆ ಎಸ್ಪೆಷಲಿ ಯುವಕರಲ್ಲಿ ತಾಳ್ಮೆಯನ್ನು ಕಡಿಮೆ ಮಾಡಿದೆ. ಯಾಕಂದ್ರೆ ಇದು ತುಂಬ ಫಾಸ್ಟ್ ವರ್ಲ್ಡ್. ನಮ್ಮಂಥ ಯುವಕರಿಗೆ ಏನೋ ಹೇಳಕ್ಕೆ ಇಷ್ಟಪಡ್ತೀರಾ? ಯುವಕರಿಗೆ ನಾನು ಯಾಕೆ ಹೇಳಬೇಕು? ಎಲ್ಲರಿಗೂ ಯುವಕರಿಗೆ ನಾನೇನು ಹೇಳಬೇಕಾಗಿಲ್ಲ. ಯಾಕಂದರೆ ನಾನು ಯುವಕನಾಗಿದ್ದಾಗ ಬೇರೆಯವರು ಹೇಳಿದ್ದನ್ನು ನಾನು ಕೇಳ್ತಿರ್ಲಿಲ್ಲ. ಹಾಗಿರುವಾಗ ನಾನು ಹೇಳಿದ್ದನ್ನು ನೀವು ಯಾಕೆ ಕೇಳಬೇಕು? ಆದರೆ ಇಷ್ಟೇ, ನೀವು ತಿಳ್ಕೊಂಡಷ್ಟೇ ಪ್ರಪಂಚ ಅಲ್ಲ, ನೀವು ತಿಳ್ಕೊಂಡಿರೋದಕ್ಕಿಂತಲೂ ಹೆಚ್ಚಿದೆ ಪ್ರಪಂಚ. ನೀವು ತಿಳ್ಕೊಂಡು ಹಾಗೆ ಪ್ರಪಂಚ ಇಲ್ಲ, ಇನ್ನೂ ಭಿನ್ನ ರೀತಿಯ ಪ್ರಪಂಚ ಇದೆ. ಅನುಭವ ಅನ್ನೋದು ನಿಮಗೆಲ್ಲ ದಕ್ಕಿಬಿಟ್ಟಿದೆ ಅಂತ ಭಾವಿಸ್ಬೇಡಿ. ಉದಾಹರಣೆಗೆ ಹಸಿವಿನ ಅನುಭವ ಏನು ಹೇಳಿದ್ರೆ ಅದು ನನಗೆ ಗೊತ್ತು, ನಿಮಗೆ ಗೊತ್ತು, ಮೂರ್ತಿಯವ್ರಿಗೆ ಹೇಗೆ ಗೊತ್ತಾಗುತ್ತೆ? ಇದೇ ರೀತಿ ಅನೇಕ ಅನುಭವಗಳಿವೆ. ಹಾಗಾಗಿ ಮುಕ್ತ ಮನಸ್ಸಿಂದ ಇರಿ. ಇದೇ ಅಂತಿಮ, ದಿಸ್ ಈಸ್ ಫೈನಲ್ ಅಂತ ಎಲ್ಲೂ ಹೇಳಬೇಡಿ ಅಷ್ಟೇ. ಓದೋ ಅಭ್ಯಾಸ ಇರಲ್ಲ ಎಷ್ಟೊಂದು ಮಕ್ಕಳಿಗೆ ಈಗಿನ ಕಾಲದಲ್ಲಿ, ಎಸ್ಪೆಷಲಿ ಡಿಜಿಟಲ್ ಪೆನಿಟ್ರೇಷನ್ ಆದಮೇಲೆ ಮಕ್ಕಳು ಬರೀ ಮೊಬೈಲ್ನಲ್ಲಿ ಕಾರ್ಟೂನ್ ನೋಡೋದು ಅಥವಾ ಯೂಟ್ಯೂಬ್ ನೋಡೋದು, ಬರೀ ಇದರಲ್ಲೇ ತೊಡಗಿಸ್ಕೊಂಡ್ಬಿಟ್ಟಿರ್ತಾರೆ. ಓದೋ ಅಭ್ಯಾಸನೇ ಇಲ್ಲ. ಮಕ್ಕಳು ಹೇಗೆ ಓದೋ ಅಭ್ಯಾಸ ಬೆಳೆಸ್ಕೋಬೋದು? ಇದು ಹೆತ್ತವ್ರ ಕೈಯಲ್ಲಿದೆ. ಹೆತ್ತವರೇ ಟಿ ವಿ ನೋಡ್ತಾ ಇದ್ದರೆ ಧಾರಾವಾಹಿಗಳು ಅತ್ತೆ ಸೊಸೆಯರು ಹೇಗೆ ಜಗಳಾಡ್ತಾರೆ ಅಂತ, ಅಥವಾ ಇನ್ಯಾವುದೋ ಕೆಲಸದಲ್ಲಿ ತೊಡಗಿದ್ರೆ, ಅಪ್ಪ ಮನೆಗೆ ಬಂದು ಕೂಡಲೇ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತ್ರೆ, ಅಕ್ಕ ಅಣ್ಣ ಮೊಬೈಲ್ ನೋಡ್ತಾ ಇದ್ದರೆ ಮಕ್ಕಳು ಯಾಕೆ ಓದ್ತಾರೆ? ಮಕ್ಕಳು ಅನೇಕ ಮನೆಗಳಲ್ಲಿ, ನಾನು ವಿದ್ಯಾರ್ಥಿಗಳ ಜೊತೆ ಸ್ವಲ್ಪ ಓಡಾಡೋದ್ರಿಂದ ಕೇಳ್ತಾರೆ ಮಕ್ಕಳು. ನಮಗೆ ಮಾತ್ರ ಓದ್ಕೊಳ್ಳಿ ಅಂತ ಹೇಳ್ತಾರೆ. ಅವರು ಟಿ ವಿ ನೋಡಿಕೊಂಡು ಧಾರಾವಾಹಿ ನೋಡ್ತಿರ್ತಾರೆ, ನಾವು ನೋಡಿದ್ರೆ ಏನು ತಪ್ಪು? ಹಾಗಾಗಿ ಮಾದರಿ ಆಗಬೇಕು ಅಪ್ಪ ಅಮ್ಮಂದರು. ಟಿ ವಿ ನೋಡೋದಕ್ಕೆ ಒಂದು ಸಮಯ ಇಡಬೇಕು. ಮಕ್ಕಳಿಗೆ 1 ಗಂಟೆ ನೋಡೋಕ್ಕೆ ಬಿಡಿ, ನೀವು 1 ಗಂಟೆ ನೋಡಿ.
ಸರಿ ಹೋಯ್ತು ಅಲ್ಲಿಗಲ್ಲಿಗೆ ಲೆಕ್ಕಾಚಾರ. ಆ 1 ಗಂಟೆ ಮಿಂಟು ಹೆಚ್ಚುವರಿ ನೋಡಬಾರ್ದು. ಆ ಸಂದರ್ಭದಲ್ಲಿ ನೀವು ಮಕ್ಕಳ ಜೊತೆ ಕೂತ್ಕೊಳ್ಳಿ, ನೀವು ಏನಾದರೂ ಓದಿ. ಪತ್ರಿಕೆ ಓದೋಕ್ಕಾಗಲ್ವೇ, ನಿಯತಕಾಲಿಕ ಓದೋಕ್ಕಾಗಲ್ವೇ, ಕಾದಂಬರಿ ಓದೋಕ್ಕಾಗಲ್ವೇ? ನೀವು ಮಾಡ್ತು ಅಂದರೆ ಮಕ್ಕಳು ನಿಮ್ಮನ್ನು ಅನುಸರಿಸ್ತಾರೆ. ಫ್ಯಾಂಟಾಸ್ಟಿಕ್. ನಿಮ್ಮ ಶೋ ತಟ್ಟಂತ ಹೇಳಿನಲ್ಲಿ ಪ್ರಶ್ನೆಗಳನ್ನ ಎಲ್ಲ ಪ್ರಶ್ನೆಗಳು ನೀವೇ ಪ್ರಿಪೇರ್ ಮಾಡ್ತೀರಾ ಅಥವಾ ಯಾರಾದರೂ ಸಪೋರ್ಟ್ ಇದ್ದಾರಾ? ಇಲ್ಲ, ಇದು ಏಕ ವ್ಯಕ್ತಿ ಪ್ರಯೋಗ. ಒನ್ ಮ್ಯಾನ್ ಶೋ. ಕನ್ನಡ ಮಾತಾಡೋರಿಗೆ ಅಥವಾ ಕನ್ನಡನ ಹೆಚ್ಚು ಉಪಯೋಗಿಸೋದಿಕ್ಕೆ ಅಥವಾ ಹೆಚ್ಚು ಶುದ್ಧವಾದ ಕನ್ನಡನ ಕಲಿಯೋದಿಕ್ಕೆ ಏನಾದರೂ ದಾರಿ ಇದೆಯಾ? ಮನಸ್ಸೇ ಮಹದೇವ. ನೀವು ಮನಸ್ಸು ಮಾಡ್ತು ಅಂದರೆ ಏನು ಬೇಕಾದ್ರೂ ಸಾಧಿಸಬಹುದು. ನಾನು ಯಾವಾಗಲೂ ನೆನಪಿಸ್ಕೊಳ್ಳೋದು GP ರಾಜರತ್ನಂ ಅವರನ್ನು, ಎರಡನೇದು ಡಾಕ್ಟರ್ ರಾಜ್ಕುಮಾರ್ ಅವರನ್ನು. ಅವರಷ್ಟು ಚೆನ್ನಾಗಿ ಕನ್ನಡ ಮಾತನಾಡಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದೀನಿ ಇವತ್ತಿನವರೆಗೂ, ಅದಿನ್ನೂ ಆಗಿಲ್ಲ. ಹಾಗೆ ನೀವು ಯಾರಾದರೂ ಒಬ್ಬರನ್ನು ಆರಾಧ್ಯ ದೈವವಾಗಿ ಇಟ್ಕೊಳ್ಳಿ, ಅವರ ಹತ್ತಿರಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡಿ. ಒಂದಲ್ಲ ಎರಡಲ್ಲ ಸರ್, 20 ವರ್ಷದಿಂದ ತಟ್ಟಂತ ಹೇಳಿ ಮಾಡ್ತಾ ಇದ್ದೀರಾ ನೀವು. 20 ವರ್ಷದಿಂದ ಹೆಂಗ್ ಮಾಡಕ್ ಸಾಧ್ಯ ಆಯ್ತು? ಅಂದ್ರೆ 4200 ಕಂತ, ಇವಾಗ ಹತ್ತತ್ರ 4200 ಆಯಿತು. ಅದಾದಮೇಲೆ ಮೊನ್ನೆ ವಿಶೇಷ ಕಂತುಗಳು 9 ಮಾಡಿದ್ದೇವೆ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆನ ಸೃಷ್ಟಿಸಿದ್ದಾರೆ. ಹೆಂಗೆ ಕಂತಾದ್ಮೇಲೆ ಕಂತು ಹೆಂಗ್ ಮಾಡ್ತಾ ಬಂದ್ರಿ? ಗೊತ್ತಿಲ್ಲ. ಯಾಕಂದರೆ ನೀವು ನೋಡ್ತಾ ಇದ್ದೀರಿ ಕಾರ್ಯಕ್ರಮನ, ಚೆನ್ನಾಗಿದೆ ಅಂತ ಹೇಳಿದ್ದೀರಿ, ಬೆನ್ನು ತಟ್ಟಿದ್ದೀರಿ. ಆ ಬೆನ್ನು ತಟ್ಟುವಿಕೆ ಇದೆಯಲ್ಲ, ಅಷ್ಟೇ ನಾವು ನಿರೀಕ್ಷೆ ಮಾಡೋದು ನಿಮ್ಮಿಂದ. ಮತ್ತೆ ಏನೂ ನಿರೀಕ್ಷೆ ಮಾಡ್ತಾ ಇಲ್ಲ, ಮುಂದುವರಿತಾ ಇದ್ದೀವಿ. ಒಂದು 25-30 ಜನ ಇದೇ ಪ್ರಶ್ನೆ ಕೇಳಿದ್ರು, ಹೆಂಗೆ ನೀವು ಅವತ್ತಿಂದ ಇವತ್ತಿನವರೆಗೂ ಒಂದೇ ತರ ಕಾಣಿಸ್ತಿರಲ್ಲ ಅಂತ. ನಿಮ್ಮ ಸೌಂದರ್ಯದ ಗುಟ್ಟೇನು? ನಮ್ಮ ಮೇಕಪ್ ಮನ್ ಅವರನ್ನು ಕೇಳಬೇಕಷ್ಟೇ. ಅಲ್ಲ, ಎಲ್ಲವನ್ನೂ ಮಾಡ್ರೇಷನಲ್ಲಿ ಮಿತಿ, ಹಿತ ಮಿತ ಅನ್ನೋದೊಂದು 2 ಶಬ್ದನ ನಾವು ಬದುಕಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಎಲ್ಲೂ ಪಶ್ಚಾತ್ತಾಪ ಪಡಲ್ಲ. ಹಿತ ಮಿತ, ನಿನಗೆ ಹಿತವಾದದ್ದನ್ನು ಮಿತವಾಗಿ ಬಳಸೋ ಅಥವಾ ಅಳವಡಿಸಿಕೋ, ಅಲ್ಲಿಗೆ ಮುಗೀತು. ಬದುಕಿನ ಗುಟ್ಟಿ ಏನು ಅಂತ ನೀವು ಕೇಳಿದ್ರೆ 2 ಶಬ್ದ, ಹಿತ ಮಿತ. ಓಕೆ, ಮುಂದಿನ ಪ್ರಶ್ನೆ. ನೀವು ಡಾಕ್ಟರ್ ಆಗಿದ್ದೀರಾ, ಕ್ವಿಜ್ ಮಾಸ್ಟರ್ ಆಗಿದ್ದೀರಾ, ಇವೆರಡು ಬಹಳ ಪಾಪ್ಯುಲರು. ಇವೆರಡರಲ್ಲೂ ಇರುವಂತಹ ಒಂದು ಸಿಮಿಲಾರಿಟಿ ಮತ್ತೆ ಒಂದು ಡಿಫ್ರೆನ್ಸ್ ಏನದು? ಎರಡರಲ್ಲೂ ಇರ್ತಕ್ಕಂಥ ಸಿಮಿಲಾರಿಟಿ ಅಂತ ಹೇಳ್ತಂದ್ರೆ, ಒಬ್ಬ ರೋಗಿ ಹತ್ತಿರಕ್ಕೆ ಬಂದಾಗ ಜ್ವರ ಬಂದಿದೆ ಅಂದರೆ ಜ್ವರಕ್ಕೆ ಔಷಧಿ ಬರ್ಕೊಡೋದು ಬಹಳ ಸುಲಭ. ಆದರೆ ಯಾಕೆ ಜ್ವರ ಬಂತು ಅಂತ ಪ್ರಶ್ನೆ ಕೇಳಿ ಅದಕ್ಕೆ ಕಾರಣವಾಗಿರಬಹುದಾದಂಥ ಅವನ ಜೀವನ ಶೈಲಿ ಏನಿದೆ, ಅಲ್ಲೇನಾದ್ರೂ ದೋಷ ಕಂಡು ಬಂದರೆ ಅದನ್ನು ತಿದ್ದುಕೊಂತ ಹೇಳಬೇಕಾಗುತ್ತೆ. ಇಲ್ಲೇ ಹೋದರೆ ನಾನೊಂದು ಯಂತ್ರ ಆಗಿಬಿಡ್ತೇನೆ. ಇವತ್ತು ನೀವು ಗೂಗಲ್ಗೆ ಹೋಗ್ಬಿಟ್ಟು ಜ್ವರಕ್ಕೆ ಏನು ಮಾತ್ರೆ ತಿನ್ನಬೇಕು ಅಂತ ಕೇಳ್ತಂದ್ರೆ ಅದು ಹೇಳುತ್ತೆ, ಇಂಥ ಮಾತ್ರೆ ತಿನ್ನು, ಇಷ್ಟೊತ್ತು ತಿನ್ನು ಎಲ್ಲ ಹೇಳುತ್ತೆ. ಅದಕ್ಕೂ ನನಗೂ ಏನೂ ವ್ಯತ್ಯಾಸ ಇರಲ್ಲ ಅಲ್ವಾ? ಹಾಗಾಗಿ ತನ್ನ ಜೀವನವನ್ನು, ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಏನು ಬೇಕೋ ಅದನ್ನು ಹೇಳ್ತೇನೆ. ಅದನ್ನು ಥಟ್ಟಂತ ಹೇಳಿಲ್ಲೂ ಅಷ್ಟೇ. ಪ್ರಶ್ನೆ ಒಂದು ಹೇಳಿಬಿಟ್ಟು ನಾನು ಅಲ್ಲೇ ಬಿಟ್ಟರೆ ತಕ್ಷಣ ಮರೀತೇವೆ. ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ 1-2 ಹೆಚ್ಚುವರಿ ಮಾಹಿತಿಯನ್ನು ಕೊಟ್ಟರೆ ಯಾವುದಾದ್ರೂ ಒಂದು ಅಂಶ ಮನಸ್ಸಲ್ಲಿ ಉಳಿಯುತ್ತೆ. ಇದು ಮನುಷ್ಯನ ಸ್ವಭಾವ. ಇದು ಎಲ್ಲ ಕ್ವಿಜ್ಗಳಲ್ಲಿ ದುಡ್ಡು ಕೊಡ್ತಾರೆ, ವಿವಿಧವಾದಂಥ ಮನೆ ಐಟಮ್ಗಳು ಕೊಡ್ತಾರೆ, ಏನೇನೋ ಕೊಡ್ತಾರೆ. ನೀವು ಬುಕ್ಸ್ ಕೊಡ್ತೀರಾ, ಏನಕ್ಕೆ? ಜ್ಞಾನವನ್ನು ಒಬ್ರಿಗೆ ಕೊಡ್ತಾ ಇದ್ದೀರಾ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮಲ್ಲಿ. ಈ ಬುಕ್ಸನ್ನ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ? ಬುಕ್ಸನ್ನ ನಾವು ಆಯ್ಕೆ ಮಾಡಲ್ಲ. ಸಾಮಾನ್ಯವಾಗಿ ಪುಸ್ತಕ ಪ್ರಕಾಶಕರು ನಮಗೆ ಪುಸ್ತಕಗಳನ್ನು ಕೊಡ್ತಾರೆ. ಯಾವ ತರಹದ ಪುಸ್ತಕ ಕೊಡ್ತಾರೆ ಪ್ರಶ್ನಿಸೋಕೆ ಹೋಗೋಲ್ಲ. ಧರ್ಮಕ್ಕೆ ದಟ್ಟಿ ಕೊಟ್ಟರೆ ಹಿತ್ತಲ್ಗೂ ಹೋಗಿ ಮೊಳ ಹಾಕಿದ್ರಂತೆ ಅಂತಾರಲ್ಲ, ಹಾಗೆ ಈ ಪುಸ್ತಕ ಯಾಕೆ ಕೊಟ್ರಿ, ಅದು ಯಾಕೆ ಕೊಟ್ರಿ, ಇದು ಯಾಕೆ ಕೊಟ್ರಿ ಕೇಳಲ್ಲ. ಅವರು ಕೊಟ್ಟ ಪುಸ್ತಕಗಳನ್ನು ನಾವು ಹಂಚ್ತಾ ಬಂದಿದ್ದೀವಿ. ಆದರೆ ಇತ್ತೀಚೆಗೆ ಒಂದು ಒಳ್ಳೆ ಬೆಳವಣಿಗೆ, ಹೊಸ ಬೆಳವಣಿಗೆ ಆಗಿದೆ. ಈಗ 20ನೇ ವರ್ಷದ ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಆ ಒಂದು ಸಂದರ್ಭಕ್ಕೆ ನೆಲಮಂಗಲದಲ್ಲಿದ್ದಂಥ ಕೆಲವು ಹಿರಿಯ
ಥಟ್ಟಂತ ಹೇಳಿ ಅಭಿಮಾನಿಗಳು 35,000 ರೂಪಾಯಿ ನಗದು ಕೊಟ್ಟರು ಅವರು. ಆ ನಗದು ನೇರವಾಗಿ ನವಕರ್ನಾಟಕ ಸಂಸ್ಥೆಗೆ ಹೋಯಿತು. ನಾವು ಇಂತಿಂಥ ಪುಸ್ತಕಗಳನ್ನು ಇಷ್ಟಿಷ್ಟು ಪ್ರತಿ ಕೊಡಿ ಅಂತ ಕೇಳಿದ್ವಿ, ಅಷ್ಟು ಕೊಟ್ಟಿದ್ದಾರೆ. ಆ ಪುಸ್ತಕಗಳನ್ನು ಹಂಚ್ತಾ ಇದ್ದೇವೆ. ಅಂದರೆ ನನಗೆ ಇಷ್ಟವಾದಂಥ ಪುಸ್ತಕ, ನಾನು ಓದಿ ಖುಷಿಪಟ್ಟಂಥ ಪುಸ್ತಕ ಏನಿದೆ ಅವುಗಳಲ್ಲಿ ಒಂದಷ್ಟು ಪುಸ್ತಕಗಳನ್ನು ತಂದು ಇವತ್ತು ಆ ಕಾರ್ಯಕ್ರಮದಲ್ಲಿ ಹಂಚೋದಕ್ಕೆ ಸಾಧ್ಯವಾಗಿದೆ. ತಟ್ಟಂತ ಹೇಳಿ ಬಹಳ ಯಶಸ್ವಿ ಪ್ರೋಗ್ರಾಮ್ ಆಯಿತು. ಈ ಯಶಸ್ಸಿನ ಹಿಂದೆ ಸಾಕಷ್ಟು ಜನ ಗೆಲ್ಲೋ ಕುದುರೆ ಹಿಡಿಯಕ್ಕೆ ಬರ್ತಾರೆ. ಬೇರೆ ಯಾವ ಟಿ ವಿ ಚಾನಲ್ನವರು ನಿಮ್ಗೆ ಆಫರ್ ಮಾಡಲಿಲ್ವಾ ಇದನ್ನು ಮಾಡಿ ಅಂತ? ಮಾಡಿದ್ರು. ಅದರ ಮುಖ್ಯವಾದ ಸಮಸ್ಯೆ ಏನು ಅಂದರೆ, ಅವರು ಹೇಳಿದ ದಿನ ನಾನು ಹೋಗಬೇಕು. ನಾನು ವೃತ್ತಿಪರ ಅಲ್ಲ, ಕ್ವಿಜ್ ಮಾಸ್ಟರ್ ಆಗಿ ಇದೊಂದು ಖುಷಿಗೆ ಮಾಡ್ತಾ ಇರೋ ಕೆಲಸ ನಾನು. ಹಾಗಾಗಿ ನಾನು ಯಾವಾಗ ಇರುತ್ತೆ ನನಗೆ ಬಿಡುವಾಗಿರ್ತೇನೆ, ಆ ಸಂದರ್ಭದಲ್ಲಿ ಮಾಡೋ ಹಾಗಿದ್ದರೆ ಮಾತ್ರ ನಾನು ಈ ಕಾರ್ಯಕ್ರಮ ಮುಂದುವರಿಸ್ತೇನೆ ಅಂತ. ಹಾಗಾಗಿ ಇಡೀ ಭಾನುವಾರ ನನಗೆ ದೂರದರ್ಶನ ಥಟ್ಟಂತ ಹೇಳಿಗಾಗಿ ಮೀಸಲಿಟ್ಬಿಟ್ಟಿದೆ. ಹಾಗಾಗಿ ಹೋಗಲಿಕ್ಕೆ ನನಗೆ ಅನುಕೂಲ ಆಗ್ತಾ ಇದೆ ಅಷ್ಟೇ. ವೆರಿ ನೈಸ್. ಪದಬಂಧನ ಹೆಂಗೆ ಸೃಷ್ಟಿ ಮಾಡ್ತೀರಾ ಸರ್ ನೀವು? ಏನು ಚಿಕ್ಕ ವಯಸ್ಸಿಂದ ಪದಬಂಧಗಳನ್ನು ಬೆಳೆಸ್ಕೊಂಡು ಬಂದಿದ್ದ ಒಂದು ಅನುಭವ ಅಷ್ಟೇ. ಹಾಗೆ ಇದು ನನ್ನ ಫೇವ್ರೆಟ್ ಕ್ವಶನ್ ಕೂಡ. ನಿಮಗೆ ಯಾವತ್ತು ತಟ್ಟಂತ ಹೇಳಿನಲ್ಲಿ ಕಂಟೆಸ್ಟೆಂಟ್ ಆಗಬೇಕು, ಪಾರ್ಟಿಸಿಪೆಂಟ್ ಆಗಬೇಕು ಅಂತ ಅನಿಸಿಲ್ವಾ? ಥಟ್ಟಂತ ಹೇಳಿನಲ್ಲಿ ಆಗಬೇಕು ಅಂತ ಅನಿಸಿರಲಿಲ್ಲ, ಆದರೆ ಆದೆ. ಅರೆ ಹೇಗಾದೆ? ಹೇಗೆ? ಇದೊಂದು ಒಳ್ಳೆ ಒಂದು ವಿಚಿತ್ರ ಪ್ರಸಂಗ ಇದು. ಏಪ್ರಿಲ್ 1 ಆವತ್ತಿಗೆ ಸರಿಯಾಗಿ 420ನೇ ಕಂತು 420. ಅದಕ್ಕೇನು ಮಾಡಿದ್ರು, ನಮ್ಮ ಹಾಸ್ಯ ಲೇಖಕರಾದ MS ನರಸಿಂಹಮೂರ್ತಿ ಅವರನ್ನು ಕರೆಸಿ, ಅವ್ರು ಯಾರ್ಯಾರನ್ನೋ ಭೇಟಿಯಾಗಿ ನನ್ನ ಬಗ್ಗೆ ಮಾಹಿತಿಯನ್ನೆಲ್ಲ ಸಂಗ್ರಹ ಮಾಡಿ ನನ್ನ ಬದುಕನ್ನೇ ಪ್ರಶ್ನೆಗಳ ರೂಪದಲ್ಲಿ ಬರೆದು, ಆದರೆ ಎಲ್ಲೂ ನೇರವಾಗಿ ನನ್ನ ಬದುಕು ಅಂತ ಹೇಳಲಿಲ್ಲ ಅವರು. ಅದರ ಬದುಕಿಗೆ ಸಂಬಂಧಪಟ್ಟದ್ದು ಆ ರೀತಿ ಪ್ರಶ್ನೆಗಳನ್ನು ಮಾಡಿ ನನ್ನನ್ನು ಸ್ಪರ್ಧಿಯಾಗಿ ಕೂರಿಸಿ, ಅವರು ಕ್ವಿಜ್ ಮಾಸ್ಟರ್ ಆಗಿ, ಒಂದು ನಿಯಮ ಏನು ಅಂದರೆ, ನಾನು ಸರಿ ಉತ್ತರ ಹೇಳಿದ್ರೆ ಪುಸ್ತಕ ಅವರಿಗೂ ಹೋಗುತ್ತೆ, ಪುಸ್ತಕ ನನಗೆ ಬರಲ್ಲ. ನಾನು ಸರಿ ಉತ್ತರ ಕೊಟ್ಟಿದ್ದೀನಿ, ನನಗೆ ಕೊಡಿಪ್ಪ ಅಂದರೆ ಇಲ್ಲ, ನಮ್ಮ ನಿಯಮ ಈ ರೀತಿ. ನಿಮ್ಮ ಸಹ ಸ್ಪರ್ಧಿಗಳು ಯಾರಾಯ್ತು? ಒಬ್ಬನೇ. ಅಲ್ಲೂ ಒಂದು ಮ್ಯಾಚ್? ಅಲ್ಲೂ ಒಬ್ಬನೇ. ಆ ರೀತಿ ಹೇಳಿದಾಗ ನಾನು ಹೇಳಿದೆ, ಸರ್ ನಾನು ಒಂದು ಸರಿ ಉತ್ತರ ಕೊಡಲ್ಲ, ನಿಮ್ಗೊಂದು ಪುಸ್ತಕ ಸಿಗಬಾರ್ದು, ಹಾಗೆ ನೋಡ್ಕೋತೀನಿ ಅಂದೆ. ಆಯಿತು ನೋಡ್ಕೊಳ್ಳಿ, ನನಗೇನು ಬೇಕಾಗಿಲ್ಲ. ಆದರೆ ನಿಮ್ಮ ದಡ್ಡತನ ನೀವಾಗಿಯೇ ಬಹಿರಂಗಪಡಿಸಿ ಇಡೀ ಜಗತ್ತಿಗೆ ಗೊತ್ತಾಗೋ ಹಾಗೆ ಮಾಡ್ತೇನೆ ಅಂದರೆ ನಾನು ಯಾಕೆ ಬೇಡ ಅನ್ನಲಿ, ಅನ್ನಿಸ್ಕೊಳ್ಳಿ ದಡ್ರು ಅಂತ. ಈ ರೀತಿ ಹೇಳಿದಾಗ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸುಮಾರು ಪುಸ್ತಕಗಳನ್ನು ಅವರಿಗೆ ಕೊಡುವಂಥ ಪ್ರಸಂಗ ಒಂದು ಬಂತು. ನೈಸ್. ನೀವು ಬಿಟ್ಟರೆ ಬೇರೆ ಯಾರು ತಟ್ಟಂತ ಹೇಳಿನ ಕಂಡಕ್ಟ್ ಮಾಡುವಂಥ ಕೇಪಬಿಲಿಟಿ ಇದೆ ಅಂತ ನಿಮ್ಗನ್ಸುತ್ತೆ? ಗೊತ್ತಿಲ್ಲ ಸರ್. ಓಕೆ, ನೀವು ಬೇರೆ ಯಾರನ್ನು ನೋಡಕ್ಕೆ ಇಷ್ಟಪಡ್ತೀರಾ? ಹೋಗ್ಲಿ. ಇಲ್ಲ, ಬಹುಶಃ ಯಾರೂ ಬರಲಾರೇನು. ಇದೊಂದು ಇಂಟ್ರೆಸ್ಟಿಂಗ್ ಕ್ವಶನ್ನು. ಇಷ್ಟೊಂದು ಸಾಹಿತ್ಯ, ಕಲೆ, ವಿಜ್ಞಾನ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರ, ನಿಮ್ದೇ ಒಂದು ಯೂಟ್ಯೂಬ್ ಚಾನಲ್ ಯಾಕೆ ಇನ್ನೂ ಮಾಡಿಲ್ಲ, ಮಾಡಿ ಇದನ್ನೆಲ್ಲ ಜನರಿಗೆ ಯಾಕೆ ಹೇಳ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಮಾಡಬಹುದೇನೋ, ಆದರೆ ಮಾಡಬೇಕು ಅಂತ ನನಗೆ ಇದುವರೆಗೂ ಅನಿಸಿಲ್ಲ. ಯಾಕೆ ಗೊತ್ತಿಲ್ಲ. ಮತ್ತೆ ಈಗ ನೀವು ಹೇಳ್ತಾ ಇದ್ದೀರಿ, ಆ ಬಗ್ಗೆ ವಿಚಾರ ಮಾಡ್ತೇನೆ. ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತ ಮಾಡ್ತೇನೆ. ಮಾಡಬೇಕು ಅಂತ ನಿಮ್ಗೇನಾದ್ರು ಮನ್ಸು ಬಂದು ನಿಮ್ಗೇನಾದ್ರು ಸಪೋರ್ಟ್ ಬೇಕು ಅಂದರೆ ನಾವೆಲ್ಲ ಇದ್ದೀವಿ ಸರ್. ಆಗಲಿ, ತುಂಬ ಸಂತೋಷ, ಖಂಡಿತ. ಲಾಸ್ಟ್ ಪ್ರಶ್ನೆ. ನಾನು ಈ ಒಂದು ಸೀಸನ್ನಲ್ಲಿ ಎಲ್ಲರಿಗೂ ಈ ಪ್ರಶ್ನೆ ಕೇಳಿದ್ದೀನಿ. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅವ್ರ ಬಗ್ಗೆ ಏನು ನಕ್ಕಕ್ಕೆ ಬರುತ್ತೆ? ಪುನೀತ್ ರಾಜ್ಕುಮಾರ್ ಅಂದ ಕೂಡಲೇ ಆ ಚೈತನ್ಯ, ಅದು ನನಗೆ ಬಹಳ ಖುಷಿ ಕೊಡುತ್ತೆ.
ಇದ್ದರೆ ಚೈತನ್ಯ ಹಾಗಿರಬೇಕು, ಚಟುವಟಿಕೆ ಹಾಗಿರಬೇಕು, ಅಭಿನಯ ಲೀಲಾಜಾಲವಾಗಿ ಮಾಡ್ಕೊಂಡು ಹೋಗ್ತಾರೆ. ಬಾಲ್ಯ ನಟನಾಗಿ ಬಾಲನಟನಾಗಿ ಅವ್ರು ಎಷ್ಟು ಮುಗ್ಧವಾಗಿ ಮಾತಾಡ್ಕೋತಾ ಹೋಗ್ತಾರೆ ಅಂದರೆ ನಮಗೆ ನಗು ಬರುತ್ತೆ. ಅದೇ ಆತ ವಯಸ್ಕನಾದ ಮೇಲೆ ಅಭಿನಯ, ಆ ಚಲನೆಯ ರೀತಿ, ಹೊಡೆದಾಟ, ನೃತ್ಯ ಇವೆಲ್ಲ ನೋಡಿದಾಗ ಈ ಎಲ್ಲ ಸಾಮರ್ಥ್ಯಗಳು ಒಂದೇ ಕಡೆ ಇದೆಯಲ್ಲ, ಆಶ್ಚರ್ಯ ಆಯಿತು. ಬಹಳ ಅದೃಷ್ಟವಂತ. ಆದರೆ ಉಳಿಸ್ಕೊಳ್ಳೋ ಭಾಗ್ಯ ನಮಗಿಲ್ಲ ಅಷ್ಟೆ. ನಮ್ಮ ಮುಂದಿನ ಸೆಗ್ಮೆಂಟಿಗೆ ಹೋಗೋಣ. ಲಾಸ್ಟ್ ಸೆಗ್ಮೆಂಟ್ ಇದು. ಒಂದಿಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳು ಕಾಯ್ತಾ ಇದೆ, ಬನ್ನಿ ನೋಡೋಣ. ನಮ್ಮ ಮುಂದಿನ ಸೆಗ್ಮೆಂಟ್ ಒಂದು ಸ್ವಲ್ಪ ಜಾಸ್ತಿ. ಮೊದಲನೇದಾಗಿ, ಕನ್ನಡ ಭಾಷೆ ಎಷ್ಟು ಯುನೀಕ್ ಅಂದರೆ, ನಮ್ಮ ಭಾಷೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಅಂಶಗಳಿರುತ್ತೆ. ಏನದು ಟಕಟಕ ಅಂತ ಹೇಳ್ಬೋದಾ ಏನಾದರೂ? ಕನ್ನಡ ಭಾಷೆ ವಿಶಿಷ್ಟವಾದ ಭಾಷೆ ಯಾಕೆ ಅಂತ ಹೇಳ್ತಂದರೆ, ಇದರ ಅಕ್ಷರಗಳು ಎಷ್ಟು ದುಂಡಾಗಿವೆ ಅಂದರೆ ಇದನ್ನು ಲಿಪಿಗಳ ರಾಣಿ ಅಂತ ವಿನೋಬಾ ಭಾವೆ ಹೇಳಿದರು. ಕನ್ನಡ ಭಾಷೆಯ ವಿಶೇಷ ಅಂದರೆ ಯಾವುದೇ ಭಾಷೆ ಆಕ್ರಮಣ ಮಾಡಿದ್ರೂ ತನ್ನ ಮೇಲೆ ಆ ಭಾಷೆಯನ್ನೇ ನುಂಗಿಕೊಂಡು ಬೆಳೆಯುತ್ತೆ, ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುತ್ತೆ. ಕನ್ನಡ ಭಾಷೆ ಮೇಲೆ ಮೊದಲು ಪ್ರಾಕೃತ ಭಾಷೆಗಳ ಆಕ್ರಮಣ ಮಾಡೋದು, ಆನಂತರ ಸಂಸ್ಕೃತ ಮಾಡ್ತು, ಆನಂತರ ಉರ್ದು, ಮರಾಠಿ, ತಮಿಳು ಭಾಷೆಗಳು ಮಾಡಿದ್ವು, ಇಂಗ್ಲೀಷ್ ಮಾಡ್ತು. ಇವೆಲ್ಲವನ್ನು ಜೀರ್ಣಿಸ್ಕೊಂಡು ಇವತ್ತು ಬಂದ್ಬಿಟ್ಟಿದೆ, ಅದ್ಭುತವಾಗಿ ಬೆಳೆದಿದೆ ಕನ್ನಡ ಭಾಷೆ. ಹಾಗೆ ಇವತ್ತು ವಿಜ್ಞಾನ ಅನ್ನೋದು ಏನಿದೆ, ಆ ವಿಜ್ಞಾನದ ಶಬ್ದಗಳನ್ನು ಜೀರ್ಣಿಸ್ಕೊಂಡು ಬೆಳೀತಾ ಇದೆ. ಇದು ಕನ್ನಡ ಭಾಷೆಯ ಒಂದು ವಿಶೇಷ. ಯಾವುದೇ ವಿಚಾರ ಆಗಲಿ ಕನ್ನಡದಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ನನಗನ್ನಿಸಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪುಸ್ತಕಗಳನ್ನು ಬರೆಯೋಕೆ ಹೋದಾಗ ನನ್ನ ಅನೇಕ ಗೆಳೆಯರು ಹೇಳಿದ್ರು, ಈ ವಿಚಾರವನ್ನು ಕನ್ನಡದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಸಾಧ್ಯ ಇಲ್ಲ? ನಾನು ಹೇಳ್ತೇನೆ ನೋಡಿ ಅಂತ. ಆ ರೀತಿ ಒಂದು ಸವಾಲಾಗಿ ಸ್ವೀಕರಿಸ್ಕೊಂಡು ಕನ್ನಡದಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ದು. ಹಾಗಾಗಿ ಕನ್ನಡಕ್ಕೆ ಒಂದು ಜನ್ಮದತ್ತ ಸಾಮರ್ಥ್ಯ ಇದೆ. ಹಿಸ್ಟ್ರಿನಲ್ಲಿ ಹೇಳಬೇಕಂದ್ರೆ, ಹಿಸ್ಟಾರಿಕಲ್ ಆಗಿ ಈ ಭಾಷೆಗಿರುವಂತಹ ವೈಶಿಷ್ಟ್ಯತೆ ಏನು ಸರ್? ಇದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಕಂದಮಿಳ್ ಅಂತ ಮೂಲ ದ್ರಾವಿಡ ಭಾಷೆ ಏನಿತ್ತೋ ಅಲ್ಲಿಂದ ಕನ್ನಡ ಮತ್ತು ತಮಿಳು ಪ್ರತ್ಯೇಕವಾಗುತ್ತೆ. ಪ್ರತ್ಯೇಕವಾಗಿ 2 ಸ್ವತಂತ್ರ ಭಾಷೆಗಳಾಗುತ್ತೆ. ಕ್ರಿಸ್ತಪೂರ್ವ 3ನೇ ಶತಮಾನದ ಹೊತ್ತಿಗೆ ಕನ್ನಡ ಸಂಪೂರ್ಣ ಆಡು ಭಾಷೆ, ಸ್ವತಂತ್ರ ಭಾಷೆಯಾಗಿರುತ್ತೆ. ಆದರೂ ಕನ್ನಡ ತಮಿಳು ನಡುವೆ ಕೊಡುಕೊಳ್ಳುವಿಕೆ ಇರುತ್ತೆ. ಕನ್ನಡಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಸಿಕ್ಕಿಲ್ಲ, ಆದರೆ ತಮಿಳಿಗೆ ಸಂಬಂಧಪಟ್ಟಂತ ಅನೇಕ ಶಾಸನಗಳು ಸಿಕ್ಕಿವೆ. ಆ ಶಾಸನಗಳಲ್ಲಿ ಕನ್ನಡ ಶಬ್ದಗಳು ಸಾಕಷ್ಟು ಇವೆ. ಇರಾವಂತ ಮಹಾದೇವನ್ ಅಂತ ಬಹುದೊಡ್ಡ ವಿದ್ವಾಂಸರು, ತಮಿಳು ಭಾಷೆಯವರು, ಅವರೇ ಹೇಳಿದ್ದಾರೆ, ಅವರೇ ಹುಡುಕಿ ಕೊಟ್ಟಿದ್ದಾರೆ. ಇವೆಲ್ಲ ಕನ್ನಡದ್ದು ನೋಡಿ ತಮಿಳಲ್ಲಿದೆ. ಯಾಕಂದ್ರೆ ಕೆಲವು ಗಡಿ ಪ್ರದೇಶಗಳು ಬರುತ್ತೆ, ಆ ಗಡಿ ಪ್ರದೇಶದಲ್ಲಿ 2 ಭಾಷೆ ಮಾತನಾಡೋ ಜನ ಇರ್ತಾರೆ. ಅವರು ತಮಿಳೇ ಮಾತಾಡಲಿ ಕನ್ನಡ ಶಬ್ದಗಳು ಬಳಕೆ ಆಗುತ್ತೆ, ಕನ್ನಡವೇ ಮಾತಾಡಲಿ ತಮಿಳು ಶಬ್ದಗಳ ಬಳಕೆ ಆಗುತ್ತೆ ಕೆಲವಾದ್ರು. ಹೀಗೆ ಈ ಕನ್ನಡ ಭಾಷೆ ಸುಮಾರು 2,500 ವರ್ಷಗಳಿಂದ ಇವತ್ತಿನವರೆಗೂ ಉಳ್ಕೊಂಡು ಬಂದಿದೆ ಅಂದರೆ ಅದರಲ್ಲಿ ಒಂದು ಅಂತಃಸತ್ವ ಇರಲೇಬೇಕಲ್ವಾ? ಇಲ್ಲದೇ ಇದ್ರೆ ಇಷ್ಟು ದಿವಸ ಎಂತೆಂಥ ಭಾಷೆಗಳು ನಾಮಾವಶೇಷ ಹೋಗಿದೆ. ಅಕ್ಕಾಡಿಯನ್ನು, ಬ್ಯಾಬಿಲೋನಿಯನ್ನು, ಈಜಿಪ್ಷಿಯನ್ನು, ಯಾವ ಭಾಷೆನೂ ಇಲ್ಲ ಇವತ್ತು. ಕನ್ನಡ ಉಳ್ಕೊಂಡಿದೆ. ನಾವು ಕನ್ನಡಿಗರಾಗಿ ಹೆಮ್ಮೆ ಪಡಬೇಕು ಅಂದರೆ ಏನಕ್ಕೆ ಹೆಮ್ಮೆ ಪಡಬೇಕು ಸರ್? ಕನ್ನಡಿಗರಾಗಿ ಯಾಕೆ ಹೆಮ್ಮೆ ಪಡಬೇಕು ಅಂತ ಹೇಳ್ತಂದ್ರೆ, ಈ ನಾಡಲ್ಲಿ ಹುಟ್ಟೋದೇ ಒಂದು ಪುಣ್ಯ. ಕನ್ನಡದಲ್ಲಿರ್ತಕ್ಕಂಥ ಭಾಷೆ, ಕಾದಂಬರಿಗಳು, ಕೃತಿಗಳು ಏನಿದೆ, ಒಂದು ವೇಳೆ ಏನಾದರೂ ಬೇರೆ ಭಾಷೆಯಲ್ಲಿ, ಮುಖ್ಯವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ರಚನೆ ಆಗಿದ್ದರೆ ಒಂದು 10 ನೊಬೆಲ್ ಪಾರಿತೋಷಕ ಸಿಗ್ತಾ ಇತ್ತು ನಮಗೆ. 1, 2, 3 ಅಲ್ಲ, 10 ಸಿಗ್ತಾ ಇತ್ತು. DVG ಅವರ ಕಗ್ಗದ ಹಾಗೆ ಮತ್ತೊಂದು ಕೃತಿ ತೋರಿಸಿ ನೋಡೋಣ, ಸಮಕಾಲೀನ ಭಾರತೀಯ ಭಾಷೆಗಳಲ್ಲಿ. ಕಾರಂತರ ಮರಳಿ ಮಣ್ಣಿಗೆ,
ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಈ ರೀತಿಯಾದ ಕೃತಿಗಳು ಎಲ್ಲಾದರೂ ಉಂಟಾ ಬೇರೆ ಭಾಷೆಯಲ್ಲಿ? ದೊಡ್ಡ ಅದ್ಭುತ ಒಂದು ಹೇಳ್ತೇನೆ, ಜಗತ್ತಿನ ಯಾವುದೇ ಭಾಷೆಯಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಅದ್ಭುತ ಕನ್ನಡದಲ್ಲಿದೆ. ಕುಮುದೇಂದು ಅಂತ ಒಬ್ಬ ಜೈನ ಕವಿ, ಕ್ರಿಸ್ತಶಕ 8ನೇ ಶತಮಾನಕ್ಕೆ ಸೇರಿದವನು. ಇವನು ಅಂಕಲಿಪಿಯಲ್ಲಿ ಒಂದು ಮಹಾಕಾವ್ಯ ಬರೆದಿದ್ದಾನೆ. ಅಂಕಲಿಪಿ ಅಂದರೆ ಏನು? ನಾವೆಲ್ಲ ಬರೀಬೇಕಾದ್ರೆ ಅಕ್ಷರಗಳನ್ನು ಬಳಸ್ತೇವೆ. ಕ ಕ ಕಿ ಕಿ ಅ ಆ ಇ ಈ ಎಲ್ಲ ವರ್ಣಮಾಲೆಯನ್ನು ಬಳಸಿ ಬರೀತೇವೆ. ಆದರೆ ಕುಮುದೆಂದು ಅಂಕೆಗಳನ್ನು ಬರೀತಾನೆ. 2, 3, 5, 6, 7, 8, 10, 12 ಹೀಗೆ. ಇಡೀ ಕಾವ್ಯ ಪೂರ್ತಿ ಅಂಕಿಗಳೇ. ಅರೆ ಅಂತ ಹೇಳಬೇಡಿ, ಇದು ಸತ್ಯ. ಇದು 64 ಮನೆಗಳು ಇದೆ, ಇವತ್ತಿಗೂ ಇದೆ. 64 ಮನೆಗಳು. ಆ 64 ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ಸಂಖ್ಯೆ ಬರೀತಾ ಹೋಗ್ತಾನೆ. ನೀವು ಈ ಕಾವ್ಯವನ್ನು ಓದಬೇಕು ಅಂದರೆ ಒಂದೊಂದು ಅಂಕೆ ಇರುವ ಕಡೆ ಒಂದೊಂದು ಅಕ್ಷರವನ್ನ ಹಾಕಬೇಕು. ಆ ಅಕ್ಷರವನ್ನ ಹಾಕಿದ್ರೆ ಮೂಲ ಕಾವ್ಯವನ್ನ ಓದಬಹುದು. ಮೂಲ ಕಾವ್ಯ ಇರೋದು ಅಚ್ಚ ಕನ್ನಡದಲ್ಲಿ. ವಿಶೇಷ ಏನು ಅಂದ್ರೆ ಆ ಮೊದಲನೇ ಸಾಲಿದೆಯಲ್ಲ, ಮೇಲಿಂದ ಕೆಳಕ್ಕೆ ನೀವು ಓದ್ಕೊಂಡು ಬಂದ್ಬಿಟ್ರೆ ತಮಿಳಲ್ಲಿ ಕಾವ್ಯ ಓದ್ಬೋದು. 2ನೇ ಸಾಲು ಅಂದರೆ ತೆಲುಗು, 3ನೇ ಸಾಲು ಅಂದರೆ ಮರಾಠಿ, 4ನೇ ಸಾಲು, 5ನೇ ಸಾಲು, 6ನೇ ಸಾಲು, ಹೀಗೆ ಅಡ್ಡಡ್ಡ ಓದಿದ್ರೆ ಸುಮಾರು 500 ಭಾಷೆಗಳಲ್ಲಿ ಓದಬಹುದು ಒಂದೇ ಕಾವ್ಯವನ್ನು. ಇಟ್ಸ್ ಅ ಮಾಸ್ಟರ್ ಪೀಸ್. ಇಟ್ಸ್ ಅ ಮಾಸ್ಟರ್ ಪೀಸ್. ಈ ಥರದ್ದು ಕೃತಿ ಮತ್ತೊಂದು ಇಲ್ಲವೇ ಇಲ್ಲ ಜಗತ್ತಲ್ಲೆಲ್ಲುವೆ. ಅದು ಕನ್ನಡದಲ್ಲಿದೆ. ಇದನ್ನ ಇವತ್ತಿಗೂ ಬಿಡಿಸಕ್ಕಾಗಿಲ್ಲ ನಮಗೆ. ಮೊದಲ 1-2 ಅಧ್ಯಾಯಗಳನ್ನು ಬಿಡಿಸಿದ್ದಾರೆ ಅಷ್ಟೇ. ಇನ್ನು ಉಳಿದ ಕೃತಿಗಳು ಏನಿದೆ, ಉಳಿದ ಅಧ್ಯಾಯಗಳು ಬಿಡಿಸುವ ಪ್ರಯತ್ನ ಇದೆ. ಯಾಕಂದರೆ ಯಾವ ಅಂಕೆನಲ್ಲಿ ಯಾವ ಅಕ್ಷರ ಬರಬೇಕೋ ಗೊತ್ತಿಲ್ಲ ನಮಗೆ. ಈ ತರಹ ಒಂದು ಕೃತಿ ಇರಬಹುದು ಅಂತ ಕಲ್ಪಿಸ್ಕೊಳ್ಳಿಕ್ಕಾದ್ರೂ ಸಾಧ್ಯ ಇದೆಯಾ? ನೀವು ಏನು ಕೇಳಿ, ರಾಮಾಯಣ ಕೇಳಿ, ಮಹಾಭಾರತ ಕೇಳಿ, ಜೈನ ಕಾವ್ಯ ಕೇಳಿ, ಬೌದ್ಧ ಕಾವ್ಯ ಕೇಳಿ, ಖಗೋಳಶಾಸ್ತ್ರ ಕೇಳಿ, ವೈದ್ಯಕೀಯ ಕೇಳಿ, ಪಶುವೈದ್ಯಕೀಯ ಕೇಳಿ, ಕೃಷಿ ಕೇಳಿ, ಜ್ಯೋತಿಷ ಕೇಳಿ, ಎಲ್ಲ ವಿಚಾರಗಳು ಉಂಟು. ಅದೊಂದು ವಿಶ್ವಕೋಶದ ಹಾಗೆ, ಎನ್ಸೈಕ್ಲೋಪೀಡಿಯಾ ಥರ ಆಕೃತಿ. ನಾನು ಹೆಮ್ಮೆ ಪಡಬಾರ್ದ ಕನ್ನಡಿಗನಾಗಿ? ಇವಾಗ ಎಲ್ಲ ಕಡೆ ನಾನು ನೋಡ್ತೀನಿ, ಎಸ್ಪೆಷಲಿ ನವೆಂಬರ್ ತಿಂಗಳಲ್ಲಿ ನೋಡ್ತೀನಿ, ಕನ್ನಡ ಉಳಿಸಿ ಬೆಳೆಸಿ ಹಾಗೆ ಬಳಸಿ. ಈ ಲೈನ್ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರ? ಉಳಿಸಿ ಅನ್ನೋದೇ ನನಗೆ ಬೇಸರ ಆಗ್ತಾ ಇರೋದು. ಇವತ್ತು ಕನ್ನಡಕ್ಕೆ ಏನಾದರೂ ಆತಂಕ ಬಂದಿದೆ ಅಂದರೆ ಅದು ಕನ್ನಡಿಗರಿಂದ, ಬೇರೆಯವರಿಂದ ಅಲ್ಲ. ಹಾಗಾಗಿ ಕನ್ನಡಿಗರು ಮನಸ್ಸು ಮಾಡ್ತು ಅಂದರೆ ಕನ್ನಡ ಭಾಷೆ ನಿರಂತರವಾಗಿ ಮುಂದುವರಿತಾ ಹೋಗುತ್ತೆ. ಕನ್ನಡಿಗರು ಈ ಭಾಷೆಯನ್ನು ಕೊಲ್ಲಲೇಬೇಕು ಅಂತ ಪ್ರಯತ್ನ ಪಟ್ಟರೆ ಕೊಲ್ಲಬಹುದು. 2,500 ವರ್ಷಗಳಿಂದ ಇವತ್ತಿನವರೆಗೂ ಉಳ್ಕೊಂಡು ಬಂದಿದೆ. ಇನ್ನು ಮುಂದಿನ 2-3 ತಲೆಮಾರುಗಳಲ್ಲಿ ಈ ಭಾಷೆಯನ್ನು ಮನಸ್ಸು ಮಾಡಿದರೆ ಕೊಲ್ಲಬಹುದು. ಇವತ್ತು ಅಜ್ಜ ಅಜ್ಜಿ ಮಾತಾಡ್ತಾ ಇದ್ದಾರೆ ಕನ್ನಡ. ಅವರಿಗೆ ಓದೋಕ್ಕೂ ಬರೆಯೋಕ್ಕೂ ಸ್ವಂತವಾಗಿ ಬರೆಯೋದಕ್ಕೂ ಎಲ್ಲ ಸಾಧ್ಯ ಇದೆ. ಅಪ್ಪ ಅಮ್ಮಂದರಿಗೆ ಕನ್ನಡ ಓದೋಕ್ಕೂ ಬರೆಯೋಕ್ಕೂ ಮಾತಾಡೋಕ್ಕೆ ಗೊತ್ತು, ಆದರೆ ಏನಾದರೂ ಒಂದು ಪತ್ರ ಬರೀ ಅಥವಾ ಮತ್ತೊಂದು ಹೇಳಿದ್ರೆ ಆಗಲ್ಲ. ಮಕ್ಕಳ ಕಾಲಕ್ಕೆ ಏನಾಗಿದೆ, ಮೊಮ್ಮಕ್ಕಳ ಕಾಲಕ್ಕೆ ಏನಾಗಿದೆ, ಸರ್ಕಾರ ಒತ್ತಡ ಹಾಕಿರೋದ್ರಿಂದ ಬಹಳ ಕಷ್ಟಪಟ್ಟು ಕನ್ನಡ ಕಲಿತಿದ್ದಾರೆ. ವಿಚ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಯು ಆರ್ ಲರ್ನಿಂಗ್ ಅಂತ ಹೇಳ್ತಂದ್ರೆ ಇಟ್ ಈಸ್ ಕನ್ನಡ ಸಾರ್ ಅಂತಾರೆ. ಅಷ್ಟು ಕಷ್ಟವಾದ ಭಾಷೆ ಅಂತೆ ಅವರಿಗೆ. ಅವರ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಕನ್ನಡ ಸಂಪೂರ್ಣ ಹೊರಟೋಗುತ್ತೆ. ಇವತ್ತೇನಾದರೂ ನಮ್ಮ ಸರ್ಕಾರ ಕನ್ನಡ ಕಡ್ಡಾಯ ಅಲ್ಲ, ಕನ್ನಡ ಶಾಲೆಗಳು ಇರಬೇಕಾಗಿಲ್ಲ, ಕನ್ನಡ ಶಾಲೆಗಳಿಗೆ ಸರ್ಕಾರ ಸಹಾಯಧನ ಕೊಡಲ್ಲ, ಒಂದು ಮಾತು ಹೇಳಿಬಿಡ್ಲಿ, ಅಷ್ಟು ಕನ್ನಡ ಶಾಲೆಗಳು 2-3 ವರ್ಷದಲ್ಲಿ ಮಾಯವಾಗಿಬಿಡುತ್ತವೆ. ಎಲ್ಲ ಕಡೆ ಕಾನ್ವೆಂಟ್ಗಳು ಬರುತ್ತೆ. ಇವಾಗ ಕನ್ನಡ ಕಳೆದು ಹೋಗ್ಬೇಕು ಅಂದ್ರೆ ಕನ್ನಡಿಗರೇ ಕಾರಣ ಅಂತ ನೀವು ಹೌದು. ಹಿರಣ್ಣಯ್ಯನವ್ರು ಬಹಳ ಚೆನ್ನಾಗಿರೋ ಒಂದು ಮಾತು ಹೇಳ್ತಾರೆ. ಏನಂದ್ರೆ ಆಂಧ್ರದವರು ದುರಾಭಿಮಾನಿಗಳು,
ತಮಿಳರು ಸ್ವಾಭಿಮಾನಿಗಳು, ಕನ್ನಡದವರು ನಿರಾಭಿಮಾನಿಗಳು ಅಂತ. ಇದನ್ನ ನಾವೆಲ್ಲ ಒಪ್ಬೇಕಾ? ಈಗಿನ ಸ್ಥಿತಿಯಲ್ಲಿ ಒಪ್ಪಲೇಬೇಕಾಗುತ್ತೆ, ಖಂಡಿತ. ಇಂಗ್ಲೀಷನ್ನು ಕಲಿಬೇಡಿ ಅಂತ ನಾನು ಹೇಳಲ್ಲ. ಇಂಗ್ಲೀಷ್ ಏನಿದ್ರು ಹೊಸಲು ದಾಟದ ಮೇಲೆ ಎಷ್ಟಾದರೂ ಮಾತಾಡ್ಕೊಳ್ಳಿ, ಇಂಗ್ಲೀಷಲ್ಲಾದರೂ, ಹಿಂದಿಯಲ್ಲಾಗಲಿ, ತೆಲುಗು, ತಮಿಳು, ಏನು ಬೇಕಾದರೂ ನಿಮ್ಮ ವೃತ್ತಿಗೆ, ನಿಮ್ಮ ಬದುಕಿಗೆ ಸಂಬಂಧಪಟ್ಟ ಹಾಗೆ ಯಾವ ಭಾಷೆ ಬೇಕಾದ್ರೂ ಬಳಸಿ, ತಕರಾರಿಲ್ಲ. ಆದರೆ ಹೊಸಲು ದಾಟಿ ಮನೆಯೊಳಗೆ ಬಂತು ಅಂದರೆ 100ಕ್ಕೆ 100ರಷ್ಟು ಕನ್ನಡ ಆಗಬೇಕು. ನನಗೆ ಉಪ್ಪಿಟ್ಟು ಬೇಡ, ಚಪಾತಿ ಮಾಡಿಕೊಡು ಅಂತ ಮಕ್ಕಳು ಅಮ್ಮನ ಹತ್ರ ಗಲಾಟೆ ಮಾಡಬೇಕಾದದ್ದು ಕನ್ನಡದಲ್ಲಿ. ಐ ಡೋಂಟ್ ವಾಂಟ್ ದಿಸ್ ಅಂತ ಬಿಸಾಕ್ತಾರಲ್ಲ ಮಕ್ಕಳು. ಐ ವಾಂಟ್ ಪಿಜ್ಜಾ, ಗೆಟ್ ಮೀ ಪಿಜ್ಜಾ. ಕನ್ನಡದಲ್ಲಿ ಯಾಕೆ ಹೇಳಬಾರ್ದು? ಹೇಳೋ ಪರಿಸರ ಇಲ್ಲ. ಮನೆಯೊಳಗೆ ಯಾವಾಗ ಇಂಗ್ಲೀಷ್ ಆಗಲಿ ಮತ್ತೊಂದು ಭಾಷೆ ಆಗಲಿ ನುಸುಳುತ್ತೋ ಅಲ್ಲಿಗೆ ಕನ್ನಡ ಹೊರಗಡೆ ಹೋಗುತ್ತೆ. ಸರ್, ಇವತ್ತು ಕರ್ನಾಟಕಕ್ಕೆ ಆಲ್ಮೋಸ್ಟ್ 6 ರಾಜ್ಯಗಳ ಬಾರ್ಡರ್ ಬರುತ್ತೆ. ಒಂದು ಕಡೆ ಗೋವಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳ. ಸೊ ಎಲ್ಲ ಬಾರ್ಡರ್ಗಳಲ್ಲೂ ಕೂಡ ಆ ಭಾಷೆಗಳು ನುಗ್ತಾ ಇದ್ದಾವೆ, ಸ್ವಲ್ಪ ತಿನ್ಕೊಂಡು ಬಂದಿದೆ. ಆದರೆ ಕರ್ನಾಟಕದ ಬ್ಯೂಟಿ ಏನು ಅಂದರೆ ಎಲ್ಲ ಥರದ ಜನರು, ಎಲ್ಲ ರಾಜ್ಯದ ಜನರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ಜೀವನ ಮಾಡ್ತಾರೆ, ತಮ್ಮ ಬದುಕನ್ನು ಕಟ್ಕೋತಾರೆ. ಸೊ ಕನ್ನಡ ಬರ್ದೇ ಇರೋ ಎಷ್ಟೋ ಜನ ಇಲ್ಲಿ ಈ ರಾಜ್ಯದಲ್ಲಿ, ಎಸ್ಪೆಷಲಿ ಬೆಂಗಳೂರಿನಲ್ಲಿ ಇವತ್ತು ವಾಸಿಸ್ತಾ ಇದ್ದಾರೆ. ವಾಟ್ ವುಡ್ ಯು ಲೈಕ್ ಟು ಟೆಲ್ ದೆಮ್ ಆನ್ ದಿಸ್ ಅಕೇಶನ್? ಹೌ ಕ್ಯಾನ್ ದೇ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ಲರ್ನಿಂಗ್ ಅ ಲೋಕಲ್ ಲ್ಯಾಂಗ್ವೇಜ್? ಅಲ್ಲ, ಕನ್ನಡ ಭಾಷೆ ಶ್ರೀಮಂತವಾಗೋದಕ್ಕೆ ಅನ್ಯ ಭಾಷಿಗರು ಕಾರಣರಾಗಿದ್ದಾರೆ. Can you tell this in English so that they can also understand, if you don't mind? Kannada has been enriched by people who speak other languages. For example, Masti Venkatesh Iyengar, he is a Tamilian by birth. And he has brought Jnanapita Award to Kannada. Bendre is Marathi, Correct. his mother tongue. But he has written absolutely beautiful poetry in Kannada. And Girish Karnad, an international figure. His mother tongue is Konkani, but he has contributed immensely to Kannada language. Like that, each and every person, whatever may be your mother tongue, you can contribute to enrich this land, this language, this culture. In fact, the first dictionary of Kannada was written by a German. Kittel. ಹಾಗಾಗಿ ಮನಸ್ಸು ಮಾಡ್ತು ಅಂದರೆ ಏನು ಬೇಕಾದ್ರೂ ಆಗುತ್ತೆ. ನಾನು ಹೇಳೋದು ಯಾವಾಗಲೂ ಒಂದೇ ಒಂದು, ಸ್ವಲ್ಪ ಕೃತಜ್ಞತೆ ಉಳಿಸ್ಕೊಳ್ಳಿ. ಈ ನೆಲದಲ್ಲಿ ಸೆನ್ಸ್ ಆಫ್ ಗ್ರಾಟಿಟ್ಯೂಡ್. ಈ ನೆಲದಲ್ಲಿದ್ದೀರಾ, ಈ ಗಾಳಿಯನ್ನು ಉಸಿರಾಡ್ತಾ ಇದ್ದೀರಾ, ಇಲ್ಲಿ ದುಡಿತಿದ್ದೀರಾ, ಇಲ್ಲಿ ಊಟ ಮಾಡ್ತಾ ಇದ್ದೀರಾ. ಹಾಗಾಗಿ ಇಲ್ಲಿನ ಭಾಷೆಯನ್ನು ಒಂದಷ್ಟು ಕಲಿತ್ರೆ ಏನೂ ತೊಂದರೆ ಆಗಲ್ಲ. ನಿಮ್ಮ ಬ್ರೈನ್ ಸೆಲ್ಸ್ಗಳು ಬೇಗ ಸಾಯಲ್ಲ ಹೊಸ ಭಾಷೆ ಕಲಿತ್ರೆ. ನಾವು ಹೇಳ್ತೇವೆ ಯಾವತ್ತೂ ಈ 45, 50, 60 ಹತ್ರಕ್ಕೆ ಬರ್ತಿರ್ತಾರಲ್ಲ, ಹೇಳಿದಾಗ ಡಾಕ್ಟ್ರೇ ಯಾಕೋ ಇತ್ತೀಚೆಗೆ ಮರವು ಜಾಸ್ತಿ ಆಗಿದೆ ಅಂದಾಗ ಅವರಿಗೆ ಹೇಳುವಂಥ ಒಂದು ವಿಚಾರ ಏನು ಅಂದರೆ, ಏನಾದರೂ ಹೊಸ ಕೆಲಸ ಮಾಡಿ. ಹಾಡಕ್ಕೆ ಬರಲ್ವೇ, ಸಂಗೀತ ಕಲಿಯಿರಿ ಇವತ್ತಿಂದ. ಇಲ್ಲ ಚಿತ್ರಕಲೆ, ಪೆನ್ಸಿಲ್ ತಗೊಳ್ಳಿ, ಬ್ರಷ್ ತಗೊಳ್ಳಿ, ಹೆಂಗೆ ಬರುತ್ತೋ ಹಾಗೆ ನೀವು ಅಭ್ಯಾಸ ಮಾಡಿ. ರಂಗೋಲಿ ಹಾಕೋದು ಕಲೀರಿ, ಅಡುಗೆ ಮಾಡೋದನ್ನು ಕಲೀರಿ, ಹೊಸ ಭಾಷೆ ಕಲೀರಿ, ಅಥವಾ ಹೊಸ ಆಟ ಆಡಿ. ಇನ್ನೇನೋ ಬರಲ್ಲ ಅಂದರೆ ವಿಡಿಯೋ ಗೇಮ್ಸ್ ಆಡಿ. ಹಿರಿಯರಿಗೆ ನಾನು ವಿಡಿಯೋ ಗೇಮ್ಸ್ ಆಡಿ ಅಂತ ಹೇಳ್ತೇನೆ. ಯಾಕಂದರೆ ವಿಡಿಯೋ ಗೇಮ್ಸ್ ಆಡಬೇಕಾದ್ರೆ ಈ ಬೆರಳುಗಳು ಎಷ್ಟು ವೇಗವಾಗಿ ಚಲಿಸ್ಬೇಕು ಅಂದರೆ, ಆ ಬೆರಳುಗಳ ವೇಗಕ್ಕೆ ಸರಿಯಾಗಿ ಮಿದುಳಿನ ವೇಗಕ್ಕೆ ಸರಿಯಾಗಿ ಬೆರಳು ಚಲಿಸ್ಬೇಕು ಅಂತ ಹೇಳುತ್ತಂದರೆ ನಶಿಸ್ತಾ ಇರ್ತಕ್ಕಂಥ ನರಕೋಶಗಳೆಲ್ಲ ಜಾಗೃತವಾಗುತ್ತೆ. ಸ್ಟಿಮ್ಯುಲೇಷನ್. ಸೊ ಮುಪ್ಪನ್ನು ಮುಂದೂಡ್ಬೋದು. ಹಾಗೆ ನಮ್ಮ ಹೊರಭಾಷಿಗರಿಗೂ ಅದನ್ನೇ ಹೇಳೋದು, ನಿಮಗೆ ಮುಪ್ಪು ಹತ್ತಿರಕ್ಕೆ ಬರಬಾರ್ದು ಅಂದರೆ ದಯವಿಟ್ಟು ಕನ್ನಡ ಭಾಷೆನ ಕಲೀರಿ. ಭಾಳ ಚೆನ್ನಾಗಿ ಹೇಳಿದ್ರಿ ಸರ್. ನಾನು ಯಾಕೆ ಕನ್ನಡದ ಬಗ್ಗೆ ಇಷ್ಟು ಕೇಳಿದೆ ಅಂದರೆ, ಮುಂದೆ ಇನ್ನೊಂದ್ಸಲಿ ಅವಕಾಶ ಸಿಗದೇ ಇರ್ಬೋದು ನನಗೆ ಇಷ್ಟು ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಅಂತ ಹೇಳಿ. ಯಾಕೆಂದರೆ
ನಿಮ್ಮಷ್ಟು ಕನ್ನಡಾಭಿಮಾನವನ್ನು ಸಾರ್ತಾ ಇರುವಂತಹ ವ್ಯಕ್ತಿಗಳು ನಮಗೆ ಸಿಗೋದು ಬಹಳ ಕೆಲವರು. ಹಾಗಾಗಿ ನಿಮ್ಮ ಬಾಯಿಂದನೇ ನಾನು ಇದನ್ನು ಕೇಳಬೇಕು ಅಂತ ಭಾಳ ವರ್ಷದಿಂದ ನಾನು ಯೋಚನೆ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಈಗ ಸ್ವಲ್ಪ ತರಲೆ ಮಾಡೋಣ ಅಂತ ನಿಮ್ಮ ಜೊತೆಗೆ. ಏನಂದರೆ ತಟ್ಟಂತ ಹೇಳಿ ಓಪನಿಂಗ್ ಲೈನ್ ಏನು? ಈ ದಿವಸದ ತಟ್ಟಂತ ಹೇಳಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಮುಂದೆ 3 ಜನ ಸ್ಪರ್ಧಿಗಳಿದ್ದಾರೆ. ನಾನು ಒಂದು ಪ್ರಶ್ನೆ ಕೇಳುತ್ತೇನೆ, ಬಜರ್ ಒತ್ತಿ ಉತ್ತರ ಕೊಡಬೇಕು. ಬಜರ್ ಒತ್ತಿದ ಮೇಲೆಯೇ ಉತ್ತರ ಕೊಡಬೇಕು. ಯಾವುದೇ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ನೋಡಿ ಎಷ್ಟು ನೀಟಾಗಿ ಹೇಳ್ತಾ ಇದೀನಿ. ನಂತರ 100 ಜನ ಹೇಳ್ತಾರೆ ಇದನ್ನ, ಬಟ್ ನಾನು ಇದನ್ನ ಇಂಗ್ಲೀಷಲ್ಲಿ ಕೇಳಬೇಕು ತಮ್ಮಿಂದ ಅಂತ ಭಾಳ ಆಸೆ ಇದೆ ಸರ್. ದ ಸೇಮ್ ಶೋ ಐ ವಾಂಟ್ ಟು ಸಿ ಇಫ್ ಯು ಕ್ಯಾನ್ ಡೂ ಇಟ್ ಇನ್ ಇಂಗ್ಲಿಷ್. ಇಲ್ಲ ಸರ್, ಆಗಲ್ಲ. ಯಾಕಂದ್ರೆ ಕನ್ನಡ ಭಾಷೆಯ ಸೊಗಡು ಆಯಾ ಭಾಷೆಯಲ್ಲಿ ಹೇಳಿದ್ರೇನೆ ಅದು ಚೆನ್ನ. ಓಕೆ, ಇಂಗ್ಲೀಷಲ್ಲಿ ಖಂಡಿತ ಆಗಲ್ಲ. ಓಕೆ, ಸೇಮ್ ಓಪನಿಂಗ್ ಲೈನನ್ನು ನಮಗೋಸ್ಕರ ಎಲ್ಲರಿಗೂ ಹೇಳ್ಬೋದಾ ತಾವು ಈಗ? ಸ್ವಾಗತ, ಶುಭ ಸ್ವಾಗತ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಕೆಲವು ಜನಪ್ರಿಯ ನುಡಿಗಟ್ಟುಗಳು ಬಂದ್ಬಿಟ್ಟಿವೆ. ಉದಾಹರಣೆಗೆ ಅಮಿತಾಬ್ ಬಚ್ಚನ್ ಅವರ ಕೌನ್ ಬನೇಗಾ ಕ್ರೋರ್ಪತಿನಲ್ಲಿ ಲಾಕಿ ಎಜಾಯ್, ಎಲ್ಲರ ಬಾಯಲ್ಲೂ ಆ ಶಬ್ದ. ಹಾಗೆ ನಮ್ಮಲ್ಲಿ ಅನೇಕ ಜನ ಹೇಳಿರೋ ಪ್ರಕಾರ ಈ ಪುಸ್ತಕ ನನ್ನಲ್ಲೇ ಉಳೀತು. ನಮ್ಮ ಗೆಳೆಯರೊಬ್ರು ಒಂದು ಕಾರ್ಟೂನು ಸಹ ಬರೆದಿದ್ರು. ಪುಸ್ತಕದ ಮಧ್ಯೆ ನಾನಿದ್ದೇನೆ, ಆ ಕಡೆ ಈ ಕಡೆ ಎಲ್ಲಾ ಕಡೆ ಪುಸ್ತಕಗಳ ರಾಶಿ, ಅದರ ಮಧ್ಯೆ ಈ ಪುಸ್ತಕ ನನ್ನಲ್ಲಿ ಉಳೀತು. ಸೊ ಈ ರೀತಿಯಾದ ಜನಪ್ರಿಯ ನುಡಿಗಟ್ಟುಗಳು ಕೆಲವು ಬಂದಿದೆ ಈ ಕಾರ್ಯಕ್ರಮದಲ್ಲಿ. ಎಲ್ಲರೂ ನಿಮ್ಮಲ್ಲಿ ಇಷ್ಟಪಡೋದು ಒಂದೇನು ಅಂದರೆ, ನಾ ಸೋಮೇಶ್ವರ ಅವರು ಕನ್ನಡದ ಒನ್ ಆಫ್ ದ ಬೆಸ್ಟ್ ಸ್ಟೋರಿ ಟೆಲ್ಲರ್ಸ್. ಕತೆ ಹೇಳೋದ್ರಲ್ಲಿ ತಾವು ಪಂಡಿತರು, ನಿಸ್ಸೀಮರು ಅಂತ ಹೇಳ್ಬೋದು. ಸೊ ಕತೆ ಡಬ್ಬಿ ಅನ್ನೋ ಒಂದು ಸೆಗ್ಮೆಂಟ್ ಏನಿದೆ ಅದು ಕೂಡ ತುಂಬ ಪಾಪ್ಯುಲರು, ಇಲ್ಲಿ ತುಂಬ ಜನ ಕೇಳಿದ್ದಾರೆ ಕೂಡ. ಸೊ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮ ಕತೆ ಡಬ್ಬಿಯ ಒಂದು ಅದ್ಭುತವಾದ ಕಥೆಯನ್ನು ಹೇಳೋದ್ರ ಮೂಲಕ ಇದನ್ನು ನೀವು ಮುಗಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಕತೆ ಹೇಳ್ಬೇಕಾ? ಹೌದು, ಒಂದು ಇನ್ಸ್ಪೈರಿಂಗ್ ಆಗಿರೋ ಅಷ್ಟೇ ಅಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಕತೆ ಹೇಳ್ಬೋದು. ನಿಮಗೇನು ಕತೆ ಹೇಳಿ? ನಾನು ಚಿಕ್ಕ ಮಗುನೇ ಸರ್ ನಿಮ್ಮ ಮುಂದೆ. ಕತೆ ಅಂದ ಕೂಡಲೇ ಮತ್ತೆ ಅದೇ ಹಸಿವಿನ ಕಥೆನೇ ಜ್ಞಾಪಕ ಬರ್ತಾ ಇದೆ. ಒಬ್ಬ ಹುಡುಗ ತೀರ ಬಡತನ, ಮನೆಯಲ್ಲಿರೋರು ಅಸ್ವಸ್ಥರಾಗಿರ್ತಾರೆ, ಇವನೇ ಕಷ್ಟಪಟ್ಟು ದುಡಿಬೇಕು. ಅದಕ್ಕೆ ಇವನು ಮನೆಯಿಂದ ಮನೆಗೆ ಹೋಗಿ ಏನೋ ಸಣ್ಣ ಪುಟ್ಟ ವಸ್ತುಗಳನ್ನು ಮಾರೋ ಕೆಲಸ ಮಾಡ್ತಾ ಇರ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ಒಂದು ದಿನ ನೆತ್ತಿ ಮೇಲೆ ಬಿಸಿಲು ಸುಡ್ತಾ ಇರುತ್ತೆ. ಆ ಬಿಸಿಲಲ್ಲಿ ಒಂದು ಮನೆಗೆ ಹೋಗಿ ಬಾಗಿಲು ತಡ್ತಾನೆ. ಅವರೇನು ಕೊಂಡ್ಕೊಳ್ಳಲ್ಲ ಇವನು ಮಾರೋ ವಸ್ತುನ. ಆದರೆ ತುಂಬ ಬಾಯಾರಿಕಾಗ್ತಾ ಇದೆ, ಸ್ವಲ್ಪ ನೀರು ಕೊಡ್ತೀರಾ? ಆಕೆ ನೋಡ್ತಾಳೆ ಹುಡುಗನ್ನ. ಬಾಪ್ಪ ಕೂತ್ಕೋ. ಕೂರಿಸ್ಬಿಟ್ಟು ಒಂದು ಲೋಟ ಹಾಲನ್ನು ತಂದು ಕೊಡ್ತಾಳೆ. ಖಾಲಿ ಹೊಟ್ಟೆನಲ್ಲಿ ಇಡೀ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನಡೆದು ಆ ಬಿಸಿಲಲ್ಲಿ ಬಸವಳಿದ ಹುಡುಗನಿಗೆ ಈ ಒಂದು ಲೋಟ ಹಾಲು ಏನು ಕೊಟ್ಟರು ಅದು ಅಮೃತಕ್ಕಿಂತಲೂ ದೊಡ್ಡದು. ಅಷ್ಟು ತೃಪ್ತಿ, ಕೃತಜ್ಞತೆ ಎರಡೂ ಅವನಲ್ಲಿ ತುಂಬಿಕೊಳ್ಳುತ್ತೆ. ಮನಸ್ಸಲ್ಲಿ ಆಕೆಯನ್ನು ಹರಿಸ್ತಾ ಬಂದ್ಬಿಡ್ತಾನೆ. ಈ ಮಹಿಳೆ 60 ವರ್ಷಗಳಾದ ಮೇಲೆ ಗಂಭೀರವಾದ ಅನಾರೋಗ್ಯಕ್ಕೆ ತುತ್ತಾಗ್ತಾಳೆ. ಆಸ್ಪತ್ರೆಗೆ ಹೋಗ್ತಾಳೆ. ಅಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಬೇಕು. ಶಸ್ತ್ರಚಿಕಿತ್ಸೆ ನಡೆಸಬೇಕು ಅಂದರೆ ತುಂಬ ಹಣ ಬೇಕು. ಅಷ್ಟು ಹಣ ಈಕೆ ಹತ್ರ ಇಲ್ಲ. ಇಷ್ಟು ಹಣ ಇಲ್ಲ ಈಕೆ ಹತ್ರ, ವಾಪಸ್ ಕಳಿಸ್ಬೇಕು ಅಂತ ಇದ್ದೇವೆ.
ಈ ವಿಷಯ ಗೊತ್ತಾಗಿದ್ದಾಗ ಮುಖ್ಯ ಶಸ್ತ್ರವೈದ್ಯ ಯಾರಿರ್ತಾನೋ ಆತ ಬಂದು ಆಕೆ ಜೊತೆ ಮಾತುಕತೆ ಆಡ್ತಾನೆ. ಯೋಚನೆ ಮಾಡಿಬಿಡಿ, ಏನಾಗುತ್ತೋ ಅದು ಮಾಡೋಣ ಅಂತ ಹೇಳಿ ಶಸ್ತ್ರಚಿಕಿತ್ಸೆ ಮಾಡ್ತಾನೆ. ಅವನು ಮಾಡಿಬಿಟ್ಟು ಆ ಬಿಲ್ ಬರುತ್ತಲ್ಲ, ಆ ಬಿಲ್ಲಲ್ಲಿ ಪೇಯ್ಡ್ ಇನ್ ದಿ ಫಾರ್ಮ್ ಆಫ್ ಎ ಗ್ಲಾಸ್ ಆಫ್ ಮಿಲ್ಕ್ ಅಂತ ಬರೆದುಬಿಟ್ಟು ಅಷ್ಟು ದುಡ್ಡು ಅದೇ ಹುಡುಗ. ಹಾಗಾಗಿ ಎಲ್ಲೋ ಒಂದು ಕಡೆ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಆ ಒಳ್ಳೆ ಕೆಲಸ ಯಾವ ರೀತಿ ನಿಮ್ಮನ್ನು ಕಾಪಾಡುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಂಬಿಕೆ ಅನ್ವಯ ನೀವು ಮಾಡಿದಂಥ ಒಳ್ಳೆ ಕೆಲಸ ನಿಮ್ಮ ಮಕ್ಕಳನ್ನ ಕಾಯುತ್ತೆ ಅಂತ. ಬೈ ಎನಿ ಚಾನ್ಸ್ ಇದು ನಿಮ್ಮ ರಿಯಲ್ ಸ್ಟೋರಿನಾ? ಇಲ್ಲ, ಖಂಡಿತ ಅಲ್ಲ. ತುಂಬ ಭಾವುಕರಾಗಿ ಕಥೆಯನ್ನು ಹೇಳ್ತೀರಾ, ಕೇಳೋರ್ನು ತುಂಬ ಭಾವುಕರನ್ನಾಗಿ ಮಾಡ್ತೀರಾ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿದ್ರಿ. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಈ ಒಂದು ಪ್ರೆಸೆನ್ಸ್ ಬೇರೆಯೇ ಒಂದು ಅವರ ತಂದುಕೊಟ್ಟಿದೆ. ತುಂಬ ಬ್ಲೆಸ್ಸಿಂಗ್ಸ್ ಇದೆ ಅಂತ ಅನ್ಸುತ್ತೆ ನನಗೆ, ಮೋರ್ ದೆನ್ ಎವ್ರಿಥಿಂಗ್. ಆ್ಯಂಡ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ನಾನು ಥ್ಯಾಂಕ್ಸ್ ಅನ್ನೋದು ಬಹಳ ದೊಡ್ಡ ಶಬ್ದ ಆಗುತ್ತೆ. ಯಾಕಂದರೆ ಇದುವರೆಗೂ ನಾನೇನು ಮಾತಾಡದೆ, ಏನು ಹಂಚ್ಕೊಂಡೆ, ಇವೆಲ್ಲ ನನ್ನದಲ್ಲ. ತುಂಬ ಜನ ಹೇಳ್ತಾರೆ, ಥಟ್ ಅಂತ ಹೇಳಿ ಕಾರ್ಯಕ್ರಮ 20 ವರ್ಷ ನಡೆಸಿದ್ದೀರಿ, ನಿಮಗೆ ಅಭಿನಂದನೆಗಳು, ಹಾಗೆ ಹೀಗೆ ಬಹಳ ದೊಡ್ಡ ಶಬ್ದಗಳನ್ನು ಬಳಸ್ತಾರೆ. ಅದಕ್ಕೆ ಯಾವುದಕ್ಕೂ ನಾನು ಅರ್ಹ ಅಲ್ಲ. ಯಾಕಂದರೆ ಇವತ್ತು 50,000ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಮಾಡಿದ್ದೀನಿ ಅಂದರೆ ಅದರಲ್ಲಿ ಒಂದೇ ಒಂದು ಪ್ರಶ್ನೆ ನನ್ನ ಸ್ವಂತದ್ದಲ್ಲ. ಅಷ್ಟೂ ಪ್ರಶ್ನೆಗಳನ್ನು ನಾನು ನಮ್ಮ ಹಿರಿಯರು ಏನು ಬಿಟ್ಟು ಹೋಗಿದ್ದಾರೆ, ವ್ಯಾಸ, ವಾಲ್ಮೀಕಿ, ಶೇಕ್ಸ್ಪಿಯರಿಂದ ಹಿಡಿದು, ಕುವೆಂಪುವಿಂದ ಹಿಡಿದು, ಕಾರಂತರಿಂದ ಹಿಡಿದು ರಾಜ್ಕುಮಾರ್ವರೆಗೆ ಯಾರು ತಮ್ಮ ಅದ್ಭುತ ಬದುಕಿನಿಂದ ಏನೆಲ್ಲ ಮಾಹಿತಿಯನ್ನು ಬಿಟ್ಟು ಹೋಗಿದ್ದಾರೆ ಅದನ್ನು ಪ್ರಶ್ನೆಗಳ ರೂಪದಲ್ಲಿ ಸಂಗ್ರಹಿಸಿ ನಿಮ್ಮ ಮುಂದಿಟ್ಟಿದ್ದೇನೆ. ಅಬ್ಬಬ್ಬಾ ಅಂದರೆ ನಾನು ಮಾಡಿರೋದೊಂದು ಜೇನು ಹುಳದ ಕೆಲಸ. ಜೇನು ಹುಳ ಏನು ಮಾಡುತ್ತೆ? ಹಲವಾರು ಕಿಲೋಮೀಟರ್ ದೂರ ಓಡಾಡುತ್ತೆ, ಹಾರುತ್ತೆ, ಎಲ್ಲೆಲ್ಲಿ ಒಳ್ಳೆ ಹೂ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಮಕರಂದ ಸಂಗ್ರಹ ಮಾಡುತ್ತೆ, ಗೂಡಿಗೆ ತರುತ್ತೆ, ಅದನ್ನು ಜೇನು ಮಾಡಿ ನಮಗೆ ಕೊಡುತ್ತೆ ಅಂದರೆ ನಾವು ಕಿತ್ಕೋತೇವೆ. ಹಾಗಾಗಿ ದುಂಬಿ ಹೇಗೆ ಪ್ರತಿಯೊಂದು ಹೂವನ್ನು ಹುಡ್ಕೊಂಡು ಹೋಗುತ್ತೋ ಹಾಗೆ ನನ್ನ ಬದುಕಲ್ಲಿ ನನಗೆ ಸಿಕ್ಕಂಥ ಒಳ್ಳೊಳ್ಳೆ ಪುಸ್ತಕ ಏನಿತ್ತು ಅದನ್ನು ಓದೋದಕ್ಕೆ ಶುರು ಮಾಡಿದೆ. ಎಂತ ಅದ್ಭುತವಾದ ಎಪಿಸೋಡ್ ಇವತ್ತು ಅಂದ್ರೆ ನನಗೆ ನನ್ನ ಸಂತೋಷ ಹೇಳಕ್ ಆಗ್ತಿಲ್ಲ. ಯಾಕೆಂದ್ರೆ ಈ ಎಪಿಸೋಡ್ ನನ್ನ ಚಪ್ಪಲ ನಾನು ತೀರಿಸ್ಕೊಂಡಿದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಿಜವಾಗ್ಲೂ ನಾಚಿಕೆ ಇಲ್ಲ. ಯಾಕೆಂದ್ರೆ ಡಾಕ್ಟರ್ ನಾ ಸೋಮೇಶ್ವರ ಅವರು ನನ್ನ ಮುಂದೆ ಕೂತಿದ್ದಾರೆ. ಈಸ್ ಅ ಲೆಜೆಂಡರಿ ಪರ್ಸನಾಲಿಟಿ. ತುಂಬಾ ಕಮ್ಮಿ ಜನ ಈ ತರ ಸಿಗೋದು ನಮ್ಗೆ. ಸರ್, ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಮ್ಮ ಸ್ಪಾನ್ಸರ್ಸ್ offineeds.com ನಿಮಗೋಸ್ಕರ ಒಂದು ಅದ್ಭುತವಾದಂತಹ ಒಂದು ಗುಡಿ ಬ್ಯಾಗ್ ಅನ್ನ ಕಸ್ಟಮೈಸ್ ಮಾಡಿದೀವಿ. ಇದು ಪ್ರೀತಿಯಿಂದ ನಿಮಗೆ ಕೊಡ್ತಾ ಇರೋದು. ಪ್ಲೀಸ್ ಇದನ್ನ ನೀವು ಸ್ವೀಕರಿಸಬೇಕು. ತುಂಬಾ ಸಂತೋಷ. ನಿಮ್ಮ ಸ್ಪಾನ್ಸರ್ಸ್ಗಳಿಗೆ ನನ್ನ ಕೃತಜ್ಞತೆಯನ್ನ ತಿಳಿಸಿ ದಯವಿಟ್ಟು. ಅದಷ್ಟೇ ಅಲ್ಲ, ಒಂದು ಒಳ್ಳೆ ಅರೋಮಾ ಫ್ರೇಗ್ರೆನ್ಸ್ ಮನೇಲಿದ್ರೆ ಮನೆಯ ಮೂಡು ವೈಬೇ ಚೇಂಜ್ ಆಗ್ಬಿಡುತ್ತೆ. ವಿ ಹ್ಯಾವ್ ಫ್ರೇಗ್ರೆನ್ಸ್ ಪಾರ್ಟ್ನರ್ಸ್ ಪದ್ಮಾ ಪರ್ಫ್ಯೂಮರಿ ವರ್ಕ್ಸ್. ನಿಮ್ಗೆ ಇಷ್ಟ ಆಗುವಂತಹ ಎಷ್ಟೊಂದು ಫ್ರೇಗ್ರೆನ್ಸ್ಗಳು ಊದಿನ ಗಡ್ಡಿ ಇದ್ರಲ್ಲಿದೆ ಅಂತ ಭಾವಿಸ್ತಾ ಒಂದು ಪ್ರೀತಿ ಹುಡುಗರೆ ನಿಮ್ಗೋಸ್ಕರ ಸರ್. ಧನ್ಯವಾದ. ಆನ್ ದಟ್ ನೋಟ್ ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್ ನನ್ನ ಕಾರ್ಯಕ್ರಮ ಬಂದಿದ್ದಕ್ಕೆ. ಡಿಡ್ ಯು ಎಂಜಾಯ್ ನಾಯಕ ವಿತ್ ವಿನಾಯಕ? ಖಂಡಿತ ಖುಷಿ ಆಯಿತು. ಇದುವರೆಗೂ ನಾನು ಕೊಟ್ಟಂಥ ಸಂದರ್ಶನಗಳಿಗೂ ಈ ಸಂದರ್ಶನಕ್ಕೂ ಭಿನ್ನವಾಗಿದೆ. ಇದು ಭಿನ್ನತೆಯಲ್ಲಿ ವಿಶೇಷವಾಗಿ ನೀವು ನಿಮ್ಮ ವೀಕ್ಷಕರ ಪ್ರಶ್ನೆಗಳಿಗೇನಿವೆ ಅದನ್ನು ಸಂಗ್ರಹ ಮಾಡಿದ್ದು ಬಹಳ ಚೆನ್ನಾಗಿತ್ತು. ಪ್ರೇಕ್ಷಕರ ಪ್ರಶ್ನೆ ಅಂದ್ರಿ, ನಮ್ಮಲ್ಲಿ ಯಾರು ಅದ್ಭುತವಾಗಿರೋ ಪ್ರಶ್ನೆ ಕೇಳ್ತಾರೋ ಅವ್ರಿಗೆ ಎಕ್ಸ್ಟ್ರೀಮ್ ಅಕೋಸ್ಟಿಕ್ಸ್ ಕಡೆಯಿಂದ ಒಂದು ಮೈಕ್ರೋಫೋನ್ ಅನ್ನ ಗಿಫ್ಟ್ ಆಗಿ ಕೊಡ್ತೀವಿ ಯಾವಾಗ್ಲೂ. ನಿಮಗೆ ಪ್ರೇಕ್ಷಕರು ಕೇಳಿದಂತಹ ಪ್ರಶ್ನೆ ಅಲ್ಲಿ ಮೋಸ್ಟ್ ಫೇವರೇಟ್ ಒನ್ ಯಾವ್ದು?
ಮಸಾಲ ದೋಸೆ, CTR CTR ಮಸಾಲ ದೋಸೆ. ಓಕೆ, ವಿದ್ಯಾರ್ಥಿ ಭವನ CTR ಅಂತ ಕೇಳಿದಂತ ನವೀನ್ ಫ್ರಮ್ ಬ್ಯಾಂಗ್ಳೂರ್ ಎಪಿಕ್ಯೂರ್, ಒನ್ ಆಫ್ ದ ಬೆಸ್ಟ್ ಫುಡ್ ಬ್ಲಾಗರ್ಸ್ ನನಗೆ ಗೊತ್ತಿರೋದು. ಅವರು ಎಕ್ಸ್ಟ್ರೀಮ್ ಅಕೋಸ್ಟಿಕ್ಸ್ ಇಂದ ಈ ಒಂದು ಮೈಕ್ರೋಫೋನ್ ಅನ್ನ ಗೆದ್ದಿದ್ದಾರೆ. ಕಂಗ್ರಾಚುಲೇಷನ್ಸ್ ನವೀನ್, ಥ್ಯಾಂಕ್ ಯು ಸೋ ಮಚ್ ಸರ್. ಆನ್ ದಟ್ ನೋಟ್, ಥ್ಯಾಂಕ್ ಯು ಒನ್ಸ್ ಅಗೇನ್ ನನ್ನ ಕಾರ್ಯಕ್ರಮಕ್ಕೆ, ನಮ್ಮ ಈ ಒಂದು ವೇದಿಕೆಗೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ರಂಗೇ ಚೇಂಜ್ ಮಾಡಿಬಿಟ್ರಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.